Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, keni, zarda, etc., or their promotion in any manner. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಗೆಳೆಯ ವಿಜಯನಗರದ ವೀರ ಕೇಸರಿ, ದುಷ್ಟರ ಪಾಲಿನ ಹುಲಿ, ನಲ್ಲರೆಯ ನಲ್ಲ ಟೈಗರ್ ತೀರ್ಥ 25ನೇ ಬಾರಿ ಜೈಲಿಗೆ ಹೋಗಿ ವಿಜಯಶಾಲಿಯಾಗಿ ಹೊರಬರುತ್ತಿದ್ದಾರೆ. ಇವರ ಸಾಧನೆ ಹೀಗೆ ಮುಂದುವರೆದು ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಇವೆಲ್ಲ ಸಾಕು. ಇನ್ಮೇಲಿಂದ ಊರ್ ಮುಸಾಬರಿ ಬಿಟ್ಬಿಡು. ಯಾವ ನನ್ನ ಮಗ ಹೆಂಗಾನ ಎಕ್ಕುಟ್ಟೋಗ್ಲಿ, ನೀನ್ ಮಾತ್ರ ಬಾಯಿ ಮುಚ್ಕೊಂಡು ಸುಮ್ನೆ ಇರೋದು ಕಲ್ತ್ಕೋ. ಈ ಕೆಟ್ಟ ಜಗತ್ತನ್ನ ನೀನ್ ನೋಡ್ಬಾರ್ದು. ಅದಕ್ಕೋಸ್ಕರನೇ ಈ ಕೆರಡಕ್ಕೆ ಆಗ್ತಾ ಇದ್ದೀನಿ. ಇರ್ಲಿ, ಚೆನ್ನಾಗಿದೆ. ಆದ್ರೂ ಮಾವ ನಡಿಯೋದು ನೋಡ್ಕೊಂಡು ಸುಮ್ನೆ ಇರೋ ಹೆಂಗೆ ಹೇಳ್ತೀಯ? ಹಂಗ್ ನೋಡ್ಕೊಂಡಿರೋನ ಗಂಡ್ಸು ಅಂತಾರ. ನೋಡು ಮಾವ, ನಾನು ಇರೋದೇ ಹಿಂಗೆ, ಒಳ್ಳೇದೋ ಕೆಟ್ಟದೋ ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ದಟ್ ಈಸ್ ತೀರ್ಥ. ಅಯ್ಯೋ, ನಿನ್ಗೆ ಹೇಳಕ್ ನನ್ ಕೈಲಿ ಆಗಲ್ಲ ಕಣೆ. ನಡಿ ಮನೆಗೆ ಹೋಗೋಣ. ಒಂದ್ ನಿಮಿಷ, ನಂಗೆ ಒಂದ್ ಅರ್ಥ ಆಗ್ಲಿಲ್ಲ. ಈ ಸತಿ ಹೊರಗ್ ಬರ್ಬೇಕಾದ್ರೆ ಏನ್ ಸ್ಪೆಷಲ್ ಅಂತ ಈ ರೇಂಜ್ ಬಿಲ್ಡಪ್ ಹೇಳ್ರು. ಕೋಟಿಗಳ 25 ಸಲ ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ಯಾ. ಬೆಳ್ಳಿ ಹಬ್ಬ ಆಚರಿಸ್ತಾ ಇದೀವಿ ಗುರು. ಕೇರಳ, ಬಾಂಬೆ, ಹೈದರಾಬಾದ್ ಹುಡುಗರಿಂದ ಐಟಮ್ ಸಾಂಗು ನಿನ್ಗೋಸ್ಕರ. Tapanguchi Bichi bichi mansu bichi Machi machi tapanguchi Bichi bichi mansu bichi Rangu laka mela hogali Ikku tikka alu agali Ikku yakka makka yerali Dange yelu hamge maga maga hoti maga Machi tapanguchi Bichi bichi mansu bichi ಟು ಟೀ ಕುಡಿ ಸುಮ್ನೆ ಒಂದಮ್ ಹೊಡಿ 1/2 ಟೀ ಕುಡಿ ಸುಮ್ನೆ ಒಂದಮ್ ಹೊಡಿ ಗಡಿಯಾರ ಮೆಲ್ಲ ಹಾರಾಗಿಲ್ಲ ಬಸ್ ಸ್ಟ್ಯಾಂಡ್ ಲೈನ್ ಹೊಡಿ ಕೆಳಕೋರ್ಗೆ ಕಲ್ ಹೊಡಿ ಇರಬೇಕು ಲೈಟ್ ಕುಲ್ಲಂ ಕುಲ್ಲ
ಟಪ್ಪಾಂಗುಚ್ಚಿ ಬಿಚ್ಚಿ ಬಿಚ್ಚಿ ಮನಸ್ಸು ಬಿಚ್ಚಿ ಈ ವಯಸ್ಸಿನಲ್ಲಿ ಓದೋ ಕಡೆ ಗಮನ ಕೊಡದೇ ಇದ್ರೆ ಅಲ್ಲಿ ನೋಡಿ ಆ ಕೋಣ ತರ ನಿಮ್ ಜೀವನ ಹಾಳಾಗತ್ತೆ, ಗೊತ್ತಾಯ್ತಾ? ಮಗನ್ ನೋಡಿ ಅಮ್ಮ ಖುಷಿ ಪಡ್ತಾಳಂದ್ರೆ ಯಾಕೆ ಕೋಪ ಮುಟ್ಟಬೇಡ ಗಲೀಜು. ಮೈಗೆ ಹೋಗ್ಲಿ ಬಿಡು. ಏನು ನಡಿ ನಡಿ ಬಚ್ಚಲ್ ಮನೆಗೆ. ಮತ್ತಿಗೆ ಮೆತ್ತಗೂ ಇಲ್ಲ ಗಿತ್ತಗೂ ಇಲ್ಲ. ಆ ಅನಿಷ್ಟ ಜಾಗಕ್ಕೆ ಹೋಗ್ಬಿಟ್ಟು ಬಂದು ನೆಟ್ಟು ಮನೆ ಒಳಗಡೆ ನುಗ್ತಾ ಇದೆಯಲ್ಲ, ಎಷ್ಟು ಸತಿ ಹೇಳಿದ್ರು ಗೊತ್ತಾಗಲ್ಲ ನಿಂಗೆ? ಹೇಗ್ ನೀರ್ ಹಾಕು ನೀನು, ಹೊಟ್ಟೆಸ್ತದೆ ನನಗೆ. ಎಣ್ಣೆ ತಲೆಗೆ ಹಾಕಿದ್ದೀನಿ, 3/4 ಗಂಟೆ ನೆನಿಬೇಕು, ಆಮೇಲೆ ಸ್ನಾನ ಮಾಡ್ಕೊಂಬ. ಅಮ್ಮ ಇಲ್ಲ ಗಿಮ್ಮ ಇಲ್ಲ. ಅಮ್ಮ ಏನ್ ಅಡ್ಗೆ ಆಗಿಲ್ವಾ? ಹೊಟ್ಟೆಸ್ತದೆ. ಒಂದ್ 5 ನಿಮಿಷ ಇರೋ, ರೆಡಿ ಆಗ್ಬಿಡುತ್ತೆ. ಹೌದು, ಚಕ್ಕು ಕಾಣಿಸ್ತಾ ಇಲ್ವೇ? ಕಾಲೇಜಿಗೆ ಹೋಗಿದ್ದಾಳ ಇವಳು? ನನ್ನ ನೋಡಕ್ಕಂತದ. ನಿನ್ನ ನೋಡಲ್ವೋ? ಅವಳಿಗೆ ಗಂಡು ನೋಡಿದೀವಿ, ಮುಂದಿನ ವಾರ ನಿಶ್ಚಿತಾರ್ಥ. ಮದ್ವೆ ಅಂತೆ? ಅಯ್ಯೋ ನಮ್ಮನ್ ನೋಡಿ ಯಾಕೆ ನಾಚ್ಕೊಂಡೆ? ಕೈ ಬಿಡಿ. ಅಯ್ಯೋ ಬಿಡು, ಪರವಾಗಿಲ್ಲ. ತಿರುಗು, ಗಂಡ ನೋಡಿ ನಾಚ್ಕೊ, ನಮ್ಗಲ್ಲ. ಇವಳಿಗೆ ಇಷ್ಟ ಬೇಕು ಮದ್ವೆನ? ಈಗಾಗ್ಲೇ 20 ವರ್ಷ ಆಯ್ತು ಕಣೋ. ನಾವ್ ಮನೇಲಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ಅಣ್ಣ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಮದ್ವೆ ಆದ್ಮೇಲೆ ಎಲ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಹೇಗಿರ್ತೀನೋ ಅಂತ. ಹೌದೌದು, ಮದ್ವೆ ಎಲ್ರು ಈಗ ಹೇಳೋದು. ಮದ್ವೆ ಆಗಿ 2 ತಿಂಗಳಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ನಿಮ್ಮನ್ ಎಲ್ಲೋ ನೋಡಿದೀವಲ್ಲ ಅನ್ನೋ ಡೈಲಾಗ್ಗಳು ಹೊರಗೆ ಬರ್ತಾವ. ನಮ್ಗ್ ಗೊತ್ತಿಲ್ವಾ? ಹುಡ್ಗ ಹಂಗ್ ಓಕೆನಾ? ಚೆನ್ನಾಗಿದ್ದಾರೆ. ಏನ್ ಮಾಡ್ಕೊಂಡಿದ್ದಾನೆ ಹುಡ್ಗ? PWT ನಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಪರವಾಗಿಲ್ವೇ? ನಿನ್ ಬೆಕ್ಕಿನ ಗಂಡ ಯಾವ್ದಾರು ಗೌರ್ಮೆಂಟ್ ಸ್ಕೂಲಲ್ಲಿ ಗಣಿತ ಹೇಳೋ ಮೇಷ್ಟ್ರನ್ನ ಕರ್ಕೊಂಬಂದ್ ತಗ್ಲಾಕ್ ಬಿಡ್ತಾ ಇರೋಳಿಗೆ ಅನ್ಕೊಂಡಿದ್ದ, ಬಚಾವ್ಬಿಟ್ಲು. ಅಪ್ಪನ ಬಗ್ಗೆ ಈ ತರ ಎಲ್ಲ ಮಾತಾಡ್ತೀಯಲ್ಲೋ? ಕರ್ಮ. ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡ. ಹಾಕು. ಹಸಿ ಶುಂಠಿ ತಿಂದಿರೋಂತರ ಮಗ ಇಟ್ಕೊಂಡ್ರೆ ನನ್ ಗಂಡ ಯಾವಾಗ್ಲೂ ಸಿಡಿ ಅಂತ ಇರ್ತಾನಲ್ಲ, ನಗಾಡೋದ್ ಯಾವಾಗಾರ ನೋಡಿದ್ಯಾ ನೀನು? ನಾನಂತೂ ನೋಡಿಲ್ಲಪ್ಪ. ಅದೇಂಗ್ ಸಂಸಾರ ಮಾಡ್ಕೊಂಡಿದ್ದೆ ಇಷ್ಟು ವರ್ಷ, ದೇವ್ರಿಗೆ ಗೊತ್ತು. ಅನ್ಪೂರ್ಣ, ಏನದು ಕೆಲ್ಸಕ್ಕೆ ಬಾರದ ಮಾತುಗಳು? ಕುಡಿಲಿಕ್ಕೆ ನೀರು ತಗೊಂಬ. ಬೀದಿ ನಾಯಿಗೆ ಉಪ್ಪರಿಗೆ ಮೇಲೆ ಕೂರಿಸಿ ಅನ್ನ ಹಾಕಿದ್ರೆ ಅದು ತಿಪ್ಪೆ ಇದ್ದ ಜಾಗ ನೋಡಿ ಟಪ್ಪನೆ ಹಾರ್ತಂದು. ಯಾಕೆ ಹೇಳು? ಅದರ ಜನ್ಮದ ಬುದ್ಧಿನೇ ಅಷ್ಟು. ತಗೋ ಸ್ಪನರ್ ತರ ಇಲ್ಲ. ತೀರ್ಥ, ನೀನ್ ರಿಪೇರ್ ಮಾಡ್ಕೊಟ್ಟು ಕಾರ್ಬೇಟ್ರು ಲೀಟ್ರಿಗೆ 110 ಕಿಲೋಮೀಟರ್ ಏನೋ ಕೊಡ್ತಾ ಇದೆ, ಆದ್ರೆ ಪಿಕಪ್ ಕಡಿಮೆ ಆಗ್ಬಿಡುದಲ್ಲ ಗುರು. ಆಕ್ಸಿಲೇಟರ್ ಕೊಡು. ಸ್ಪನ್ನರ್ ತಗೋ. ಥ್ಯಾಂಕ್ ಯು ತೀರ್ಥ. ಅವ ಅಪ್ಪ ಹೊಡಿತಾವ್ರಿ. ಬಿಡಕ್ಕಿಲ್ಲ. ಅಪ್ಪ ನೋಡಿ ಹೇಳ್ತೀನಿ ನೋಡು, ಅವನ ಹತ್ರ ಹೇಳ್ತೀನಿ, ಸ್ಮಶಾನಕ್ಕೆ ಕೊಟ್ಟೋಗ್ತೀನಿ ಅಷ್ಟೇ. ನಾನ್ ಸರಿ ಇಲ್ಲ, ಬಿಡಪ್ಪ ಬಿಡಪ್ಪ. ಅರೆ ಪುತ್ರ ಕಣಪ್ಪ. ಬಾವಾ ಏನಾಯ್ತು ನಿನ್ಗೆ? ಇವನ್ಗೇನಾಗೋಯ್ತು ತೀರ್ಥ? ಆಗಿರೋದೆಲ್ಲ ನನಗೆ ಏನು ಅಂತ ಕೇಳ್ತೀಯಾ? ಮಕ್ಳಿಲ್ವಲ್ಲಪ್ಪ ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಕಟ್ಕೊಂಡಿದ್ದಕ್ಕೆ ಈ ನಿಮ್ಮ ಮಾವ ಈ ದೇಹ ಹೊತ್ಕೊಂಡು 48 ದಿವಸ 1 ಮಂಡಲ ಉಪವಾಸ ಮಾಡಿದಕ್ಕೆ, ಆಹಾ ಶ್ರೀರಂಗ ಎಂತ ಮಗನ್ ಕೊಟ್ಬಿಟ್ಟ ಅಂದ್ರೆ ನನ್ನ ಮಗನ್ ಕೊಟ್ಬಿಟ್ಟ. ನಾನ್ ಸರಿ ಇಲ್ಲ, ಅವನ್ಗೆ ಹೇಳ್ತೀನಿ, ಸ್ಮಶಾನದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಸುಮ್ನೆ ನಿಮಿಷ. ತಮ್ಗೆ ಏನಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಅಪ್ಪ ಅದೇನೋ ಪಿಕ್ಚರ್ ಕಣೆಯ, ದುನಿಯಾ ಪಿಕ್ಚರ್ ಹೀರೋ ತರ ನಾನು ಆಗ್ಬೇಕು ಅಂತ ಈ ನನ್ ಮಗ ಕಣೆಯ. ಯಾಕೆ ಅವತಾರ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನು ದುನಿಯಾ ಪಿಕ್ಚರ್ ಹೀರೋಯಿನ್ ಪೂರ್ಣಿನೇ ಮದ್ವೆ ಆಗ್ಬೇಕು, ಅದಕ್ಕೆ ದುನಿಯಾ ಪಿಕ್ಚರ್ ಹೀರೋ ಹತ್ರ ಗೆಟಪ್ ಚೇಂಜ್ ಮಾಡ್ಕೊಂಡಿದೀನಿ. ನನ್ನ ಹೆಸರು ಶಿವ ಅಂತ ಬದಲಾಯಿಸ್ಕೊಂಡಿದೀನಿ, ಗೊತ್ತಾ? ಒಂದ್ಸತಿ ನೋಡಿದಕ್ಕೆ ನೀನ್ ಇಷ್ಟ ಇದ್ಯಾ? ನಾನು ಅನ್ಭವಿಸ್ತಾ ಇರೋ ನನಗೆ ಗೊತ್ತು. ಆಯ್ತು, ನಾನು ಮಾತಾಡ್ತೀನಲ್ಲ. ಮಾತಾಡು. ಏನಂದ್ರೆ ಹೆಸರು?
ಪೂರ್ಣಿ. ಅಲ್ಲ ನಿಮ್ಮ ಹೆಸರು? ಶಿವ. ಶಿವ ಅವ್ರೆ, ಈಗ ನೀವು ಆ ಹೀರೋಯಿನ್ ಮದ್ವೆ ಆಗ್ಬೇಕಾ? ಹೌದು. ಯಾಕೋ? ನಾನ್ ಪೂರ್ಣಿನ ಮದ್ವೆ ಆದ್ರೆ ಅವಳು ಹಳೆ ಕಿತ್ತೋಗಿರೋ ಡಬ್ಬ ಬಸ್ಸಲ್ಲೂ ಸಂಸಾರ ಮಾಡ್ತಾಳೆ, ಅದಕ್ಕೆ. ಕರೆಕ್ಟ್ ಆಗೈತಲ್ಲ ಮಾವ, ಎಲ್ರು ಒಂಥರನೇ ತಿಂಗ್ ಮಾಡ್ಬಿಟ್ರೆ ಮನೆ ಕಟ್ಟದೆ. ನಮ್ಮ ಅಪ್ಪನಿಗೆ ಮಗನ ನೀನ್ ವರ್ಕ್ಶಾಪ್ ಅಲ್ಲಿ ಇಟ್ಕೊಂಡು ಒಂದ್ ಕೊಡ್ಬಿಡಪ್ಪ. ಮಾಡಕ್ಕಿಲ್ಲ, ನಾನು ಮೆಕ್ಯಾನಿಕ್ ಕೆಲಸ ಮಾಡದ. ಬೇಕಾದ್ರೆ ಬಂಡೆ ಹೊಡಿತೀನಿ. ನನ್ನ ಗುರಿ ಧ್ಯೇಯ ಏನಾಗಬೇಕು? ಧ್ಯೇಯ ದೊಡ್ಡ IAS. ವರ್ಕ್ಶಾಪ್ ಇಟ್ಟು ಆಚೆ ಹೋಗ್ಬಿಟ್ರೆ ಕತ್ರ ಸಾಕ್ಬಿಡ್ತೀನಿ ಹುಷಾರು. ಇವ್ನು ಹುಷಾರು ನೋಡ್ಕೊಂಡ್ರು. ಬಾರಪ್ಪ, ಫಾರೆಸ್ಟ್ ಆಫೀಸಲ್ಲಿ ಹರಾಜಿಗೆ ಲೇಟ್ ಆಗುತ್ತೆ, ಬಾ ನೀನು. ಸೇಮ್ ದುನಿಯಾ ಹೀರೋ ತರನೇ ಕುತ್ಕೊಂಡಿರೋದು. ಹೊಟ್ಟೆ ನೋಡು, ಸೇಮ್ ದುನಿಯಾ ಫಿಲ್ಮ್ ಹೀರೋ ತರನೇ ಇದೆ. ಶೋಲ್ಡರ್ ನೋಡಪ್ಪ, ಚೆಸ್ಟ್ ನೋಡಪ್ಪ, ಎಲ್ಲಾ ಹೀರೋ ತರ ಟೈಟ್. ಹೌದಾ? ನೀವಿಬ್ರು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ಮಪ್ಪ ಡಬ್ಬ ನನ್ ಮಗ, ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಆದ್ರೂ ನೀನ್ ಈ ಹೆಸರು ಗೆಟಪ್ ಚೇಂಜ್ ಮಾಡ್ಕೊಂಡ ತಕ್ಷಣ ಹುಡುಗಿ ಸಿಗಲ್ಲ. ದುನಿಯಾ ಹೀರೋ ತರ ರೌಡಿಸಂ ಮಾಡ್ಬೇಕು. ರೌಡಿಸಂ ನಾನ್ ಯಾಕೆ ರೌಡಿಸಂ ಮಾಡ್ಬೇಕು? ದುನಿಯಾ ಫಿಲ್ಮ್ ಅಲ್ಲಿ ಹೀರೋ ರೌಡಿ ಆಗಿದ್ದ, ಹೀರೋಯಿನ್ ರೌಡಿನ ಇಷ್ಟ ಪಡ್ತಾಳೆ. ಹೌದಾ? ಅದಕ್ಕೆ ನೀನ್ ರೌಡಿ ಆಗ್ಬೇಕು, ಆಗ್ಲೇ ಅವಳು ನಿನಗ್ ಸಿಗೋದು. ಅಯ್ಯೋ ನೀವು ನಿಮ್ಗೇನಾದ್ರೂ ನಾನು ಕೊಡ್ಲೇಬೇಕು. ಒಂದ್ ನಿಮಿಷ ಇರಿ, ನನ್ನ ಹತ್ರ 2 ಟೊಮಾಟೊ ಇದೆ, ಕೊಡ್ಲಾ? ಅಯ್ಯೋ, ಅದ್ರಲ್ಲಿ ಒಂದು ಕಾಯಿ. ನೀನು ಇವತ್ತಿಂದ ರೌಡಿ ಆಗ್ಬೇಕು, ಅವಳು ನಿನಗೆ ಸಿಗೋದು. ಪೂರ್ಣಿ ಅವಳು ನಿನಗೆ ಸಿಗೋದು. ಪೂರ್ಣಿ ಅವಳು ನಿನಗೆ ಸಿಗೋದು. ಪೂರ್ಣಿ I love you, ಬಿಳಿ ಮೋಡದ ಆಣೆ. ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ. ನಾನೇ ಇರುವೆ ಹತ್ರ, ಬಿಡು ಆಸೆ ಕೂಸೆ. ಕರಿಯ I love you, ಕರುನಾಡ ಮೇಲಾಣಿ. ಬೆಳ್ಳಿ I love you, ಬಿಳಿ ಮೋಡದ ಆಣೆ. ನೀವೆಲ್ಲ ಹರಾಜ್ ಕೂಗೋದು ಏನ್ರೋ? ನಮ್ಮೂರ್ ಜನಕ್ಕೆ ನಮ್ಮನ್ನ ಹೆದರ್ಸಿ ಹರಾಜ್ ಕೂಗೋಷ್ಟು ಧೈರ್ಯ ಬಂದ್ಬಿಡ್ತಾ? ನೋಡ್ಬೇಡಿ. ಏ ಆಫೀಸರ್ಸ್, ಹರಾಜ್ ಕೂಗೋರು ಯಾರು ಇಲ್ಲ ಅಂತ ಗೊತ್ತಾಯ್ತಲ್ಲ, ಎಲ್ಲ ನನ್ನ ಹೆಸರು ಬರ್ದು ಕಳ್ಸ್ಕೊಳ್ತಾ ಇರಿ. ಅಯ್ಯೋ, ಹರಾಜ್ ಏನಾದ್ರು ಮುಗ್ದೋಯ್ತಾ ಇಲ್ಲ ಡೇಟ್ ಏನಾದ್ರು ಪೋಸ್ಟ್ಪೋನ್ ಆಗೋಯ್ತಾ? ಹರಾಜು ನನ್ನ ಹೆಸರಿಗಾಯ್ತು. ಏನೆಲ್ಲರನ್ನ ಹೆದರ್ಸಿ ಓಡಿಸ್ಬಿಟ್ಟ? ನೀವು ಹರಾಜ್ ಶುರು ಮಾಡಿ ಸರ್. ಯಾಕೋ ಒಂದ್ಸರಿ ಜೈಲಲ್ಲಿ ಮುದ್ದೆ ತಿಂಡಿ ಸಾಲಿಲ್ವಾ? ಮತ್ತೆ ತಿನ್ಬೇಕು ಅಂತ ಆಸೆ ಆಗ್ತಿದ್ಯಾ? ಏನ ಎದ್ ಬಂದಿದ್ ಸ್ಪೀಡ್ ನೋಡಿದ್ರೆ ಹೊಡಿಯಕ್ ಬಂದೆ ಅನ್ಕೊಂಡ್ರೆ ಡೈಲಾಗ್ ಹೊಡಿತೀಯಲ್ಲ. ಮೊದಲು ಹೊಡೆಯೋದ್ ಹೆಂಗೆ ಅಂತ ಕಲಿ, ಸುಮ್ನೆ ಉದಾರ ಎಲ್ಲ ಬೇಕಾಗಿಲ್ಲ. ಮಂಜು, ನಿಮ್ ಕಡೆ ಕರ್ಕೊಂಡು ನೀನು ಹೊರಗಡೆ ಹೋಗೋ, ಇಲ್ಲ ಅಂದ್ರೆ ಪೊಲೀಸರು ಕರ್ಸಬೇಕಾಗುತ್ತೆ. ಈ ಮಹಾಪುರುಷ ಯಾರು ಗೊತ್ತಾ? ನಮ್ಮ ದೇಶ ಪ್ರತಿಯೊಬ್ರು ವಿದ್ಯಾವಂತರಾಗ್ಬೇಕು ಅಂತ ದೇಶದ ಮೂಲೆ ಮೂಲೆಗಳಲ್ಲೂ ಹಾಗೂ ವಿದೇಶದಲ್ಲೂ ವಿವೇಕಾನಂದ ಯೋಗ ಕೇಂದ್ರ, ವಿವೇಕಾನಂದ ವಿದ್ಯಾ ಕೇಂದ್ರ ನಡೆಸ್ಕೊಂಡು ಬರ್ತಿರೋ ಈ ಮಹಾನ್ ವ್ಯಕ್ತಿ ಈ ದಿನ ನಮ್ಮ ಆಶ್ರಮಕ್ಕೆ ಬಂದು ಅವ್ರ ಜನ್ಮದಿನ ಆಚರಿಸ್ಕೊಳ್ತಿರೋದು ನಮ್ಮೆಲ್ಲರ ಭಾಗ್ಯ. ಇದರಲ್ಲಿ 20 ಲಕ್ಷ ಅಡ್ವಾನ್ಸ್ ಇದೆ. ಈ ಆಶ್ರಮನ ಹೊಸದಾಗಿ ನಾನೇ ಕಟ್ಸ್ಕೊಡ್ತೇನೆ. ನಾವು ಮದುವೆಯಾಗಿ 17 ವರ್ಷ ಆಯ್ತು. ಆ ದೇವ್ರು ನಮ್ಗಿನ್ನೂ ಮಕ್ಕಳ ಭಾಗ್ಯ ಪಾಲಿಸಿಲ್ಲ. ನಾವ್ಯಾಕೆ ಅನಾಥಾಶ್ರಮದ ಒಂದ್ ಮಗುನ ದತ್ತು ತಗೋಬಾರ್ದು? ಯಾರೋ ಹೆತ್ ಮಗುನ ಕರ್ಕೊಂಡ್ ಬಂದು ನಮ್ಮ ಆಸ್ತಿಗೆ ವಾರಸ್ದಾರ ಮಾಡೋದಕ್ಕೆ ನಾನ್ ಒಪ್ಕೊಳ್ಳೋದಿಲ್ಲ. ನಿನಗೆ ಹಣದ ವ್ಯಾಮೋಹ ಯಾವಾಗ ಬಿಟ್ಟು ಹೋಗುತ್ತೋ ನನಗಂತೂ ಗೊತ್ತಿಲ್ಲ.
ಏನ್ ಹೇಳ್ತಿದ್ಯಾ? ಹೊಡೆದು ನಿಮ್ ತಮ್ಮನ ಕೈ ಮುರಿದಾಕ್ಬಿಟ್ಟ ಮೇಡಮ್ ಅವನು. ಹಲೋ, ಕಮಿಷನರ? ಪಾಪ ಮೂಗಿಕೊಂಡ್ರು. ಮನೆ ಬೇಕಿತ್ತಾ? ಹೊಸ್ದಾಗ್ ಬಂದಿದ್ದೀರಾ? ಲೋ, ಸಾಮಾನು ಇಳಿಸ್ಬೇಕಂತ. ಮೇಡಮ್, ಯಾರು ಮೇಡಮ್ ನೀವು? ಇವ್ನು ನಿನಗೆ ತಾಳಿ ಕಟ್ಟಿದ ಗಂಡನ? ಇವನು ಯಾವಾಗ್ಲೋ ಮದ್ವೆ ಆದ? 25 ಸಾರಿ ಜೈಲ್ಗೆ ಹೋಗ್ತೀನಿ ಅಂತ ಹೇಳಿ ಅವ್ನ್ ಮಾಡ್ಕೊಂಡ್ ಬಂದದ್ದು ಇದೇನಾ ಕೆಲ್ಸ? ನಮ್ಗೆ ಕೊಟ್ನಲ್ಲ ಉಂಡೆನಾ? ಇದ್ರಲ್ಲಿ ಏನೋ ಕರಾಮತ್ತೈತೆ. ಏನ್ ಮಾಡ್ದೆ ನಾನು? ಈ ಡೌಗಳೆಲ್ಲ ಬೇಡಮ್ಮ, ನಿನ್ ಜೊತೆ ಯಾಕಾರು ಫ್ರೆಂಡ್ಶಿಪ್ ಮಾಡ್ದು ಅಂತ ನಮ್ಗೆ ಈಗ ಫೀಲ್ ಆಗ್ತಾ ಇದೆ. ಈಗ ಏನಾಗಿದೆ ಅಂತ ಡೈಲಾಗು ಹೇಳ್ತೀವಿ. ಒಂದ್ ಹುಡ್ಗಿನ, ಅದ್ರಲ್ಲೂ ಪಾಪ ಮಾತ್ ಬರ್ದಿರೋ ಹುಡ್ಗಿನ ಯಾಮರ್ಸಿ ಮದ್ವೆ ಮಾಡ್ಕೊಂಡು ಅವಳ ಅಂಬು ಅಂತ ಬಿಟ್ಬಿಟ್ಟು ಇನ್ನು ಏನೂ ನಡೆದಿಲ್ಲ ಅನ್ನೋ ರೀತಿ ನಾಟಕ ಆಡ್ತಾ ಇದ್ಯಾ? ಇದು ನಿನಗೆ ಸರಿನಾ? ನಾನೇ ಹುಡ್ಗಿನ ಮದ್ವೆ ಆಗಿದ್ದೀನಿ. ಬಾಪ ಬಾಪ, ನೋಡಲ್ ನಿನ್ ಫೋಟೋ ಇದೆ. ಅವಳೆಲ್ಲಿದ್ದಾಳ? ಎಲ್ಲವಳೀಗ? ನಮಸ್ತೆ ಪ್ರಿಯ ವೀಕ್ಷಕರೇ, ನಿಮ್ ಎಲ್ಲರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ನಿಮ್ಮ ಮುಂದೆ ನಿಂತಿದ್ದಾಳೆ ನಿಮ್ಮ ಪ್ರೀತಿಯ ನಯನ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಇವರೆಲ್ಲ ಪ್ರೀತಿನ ಅಮರಗೊಳಿಸಿದ್ರು. ಆದ್ರೆ ನಿಜ ಜೀವನದಲ್ಲಿ ಇವರೆಲ್ಲ ಸೋತ್ ಹೋಗ್ಬಿಟ್ರು. ಪ್ರೀತಿ ಪ್ರೇಮದಲ್ಲಿ ಗೆದ್ದು ಸಂತೋಷದಿಂದ ಜೀವನ ನಡೆಸ್ತಾ ಇರೋದು ಕೆಲವೇ ಜನ. ಇವ್ರಗಳ ಹತ್ರ ಪ್ರೀತಿ ಪ್ರೇಮದ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನೀವಾ? ಯಾರು ನೀನು? ನಾನು ನಿಮ್ ನಯನ. ಏನ್ ನನ್ನ ಏನ? ಯಾವಾಗಿಂದ? ಆ ಮನೇಲಿ ತಗ್ಲಾಕಿರೋ ಫೋಟೋ ಯಾವ್ದು? ನಮ್ಮಿಬ್ರದು ರೀ. ಯಾಕೆ ಕೇಳ್ತಿದ್ದೀರಾ? ಅಯ್ಯೋ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನೋಡಿದ್ರ ನಮ್ಮಿಬ್ರು ಪ್ರೀತಿ ಎಷ್ಟು ಸತ್ಯ ಅಂತ. ಪ್ರೇಮಿಗಳ ದಿನಾನೇ ನಾವಿಬ್ರು ಮತ್ತೆ ಸೇರಿದೀವಿ. ನನಗ್ ಗೊತ್ತು ರೀ. ಏನು? ನಿಮ್ಗಿರೋ ರೋಗ. ಯಾವ ರೋಗ? ಅಮ್ನೀಷಿಯಾ. ಏನಂಗಂದ್ರೆ ಗೊತ್ತಿಲ್ಲ ಗುರು. ನಿಮ್ಗಿರೋ ಮರೆಯೋ ಕಾಯಿಲೆ. ಬಳ್ಳಾರಿ ಜೈಲು. ಯಾವ ಬಳ್ಳಾರಿ ಜೈಲು? ಹೇಳಲೇಬೇಕಾ? ಹೇಳ್ತೀನಿ. ಹೌದ್ರಿ, ಬಳ್ಳಾರಿ ಜೈಲ್ಗೆ ನಾನು ಕೈದಿಗಳ ಇಂಟರ್ವ್ಯೂ ಮಾಡಕ್ ಬಂದಿದ್ದೆ. ಆಗ ನನ್ನ ನಿಮ್ಮ ಪರಿಚಯ ಆಯ್ತು. ಪರಿಚಯ ಪ್ರೀತಿಯಾಗಿ ಬೆಳೀತು. ನಮ್ದೇ ಆದ ಒಂದು ಸುಂದರ ಪ್ರಪಂಚ ಸೃಷ್ಟಿ ಆಯ್ತು. ಒಬ್ರನ್ನೊಬ್ರು ಬಿಟ್ಟಿರೋಕ್ ಆಗ್ತಾನೆ ಇರ್ಲಿಲ್ಲ. ನಮ್ಮ ಹೃದಯದಲ್ಲಿ ಈ ಪ್ರೀತಿಯ ಬೇರು ಎಷ್ಟು ವೇಗವಾಗಿ ಬೆಳೀತು ಅಂದ್ರೆ ನಮ್ಮಿಬ್ರು ಮದುವೆ ಆ ದೇವರ ಸನ್ನಿಧಿಲ್ ನಡೀತು. ಒಲವೇ
ಮನಸ್ಸೆಲ್ಲ ನೀ ತುಂಬಿಕೊಂಡ ಗಳಿಗೆ ನನದೆಲ್ಲ ನಿನ್ನದಾಯ್ತಲ್ಲ ಆ ಒಳಗೊಳಗೆ ಮೆಲ್ಲ ಮನಸ್ಸೆಲ್ಲ ನೀ ತುಂಬಿಕೊಂಡ ಗಳಿಗೆ ನನ್ನದೆಲ್ಲ ನಿನ್ನದಾಯ್ತಲ್ಲ ಆ ಒಳಗೊಳಗೆ ಮೋಡದೊಳಗೆ ಕುಳಿತು ಹಾಡೋ ಆಸೆ ನನಗೆ ಕಾಡೋ ಹಾಡಿನೊಳಗೆ ಕಳೆದು ಹೋಗೋರೆಗೆ ಮೆಲ್ಲ ಮೆಲ್ಲ ಮನಸ್ಸೆಲ್ಲ ನೀ ತುಂಬಿಕೊಂಡ ಗಳಿಗೆ ನನದೆಲ್ಲ ನಿನ್ನದಾಯ್ತಲ್ಲ ಆ ಒಳಗೊಳಗೆ ಸುತ್ತೇಳು ಲೋಕ ಸುತ್ತುತ್ತ ನಿನ್ನನ್ನು ಹುಡುಗಿ ಹುಡುಗಿ ನಾನು ಬಂದೆ ಒಂದು ಮುತ್ತ ಬೇಡುತ್ತ ನನ್ನನ್ನು ಕೆಳಗೆ ಹುಡುಗ ನನ್ನಿ ಪೋರ ನಿಂಗೆ ಕೊಡ್ತೀನಿ ಗೊತ್ತಾ ಸಜ್ಜಾಗು ಸಂಗಡ ಬಾಳೋಣ ಹೂವಿನ ಮಂಟಪ ಸೇರೋಣ ಜನ್ಮಗಳಾಡುತ್ತ ಜೊತೆಯಲ್ಲಿ ಬಾಳುತ್ತ ಜೀವವ ನೀಡುತ್ತ ಪ್ರೀತಿಯ ಮಾಡುವ ನೀ ತುಂಬಿಕೊಂಡ ಗಳಿಗೆ ನನ್ನದೆಲ್ಲ ನಿನ್ನದಾಯ್ತಲ್ಲ ಒಳಗೊಳಗೆ ಕಬ್ಬುತ್ತ ನೀನು ನಿಂತಾಗ ಕಬ್ಬಿಬ್ಬಾದೆ ಹುಡುಗಿ ನನ್ನ ಮೈಯಲ್ಲೆಲ್ಲ ಮಿಂಚು ಸಂಚಾರ ಪ್ರೀತಿ ಸಾಕಾರ ನಿತ್ಯವೂ ನೀರೆ ಮಧುಮಾಸ ನಿನ್ನೆದೆಯಲ್ಲಿಯೇ ನನ್ನ ವಾಸನಲ್ಲಿ ಉಳಲಿ ಚಳಿಯಲ್ಲಿ ಮಳೆಯಲ್ಲಿ ಕಾಡುತ್ತ ಬೇಡುತ್ತ ಪ್ರೀತಿಯ ಮಾಡುವ ಮೆಲ್ಲ ಮೆಲ್ಲ ಮನಸ್ಸೆಲ್ಲ ನೀ ತುಂಬಿಕೊಂಡ ಗಳಿಗೆ ನನದೆಲ್ಲ ನಿನ್ನದಾಯ್ತಲ್ಲ ಆ ಒಳಗೊಳಗೆ ಮೆಲ್ಲ ಮನಸ್ಸೆಲ್ಲ ನೀ ತುಂಬಿಕೊಂಡ ಗಳಿಗೆ ನನ್ನದೆಲ್ಲ ನಿನ್ನದಾಯ್ತಲ್ಲ ಒಳಗೊಳಗೆ ಮೋಡದೊಳಗೆ ಕುಳಿತು ಹಾಡೋ ಆಸೆ ನನಗೆ ಕಾಡೋ ಹಾಡಿನೊಳಗೆ ಕಳೆದು ಹೋಗೋರೆಗೆ ಒಲವೇ 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 ಪ್ರೇಮ ಪಕ್ಷಿಗಳಾಗಿ ನಾವು ಹಾರಾಡ್ತಾ ಬೇರೆ ಲೋಕಕ್ಕೆ ಹೋದ್ವಿ. ಅಲ್ಲಿ ನಾವು ಸುಂದರವಾದ ದೃಶ್ಯಗಳನ್ನ ನೋಡ್ತಾ ಪ್ರೇಮದ ಗುಂಗಲ್ಲಿ ತೇಲಾಡ್ತಾ ಇರ್ಬೇಕಾದ್ರೆ ನೀವು ಕಾಲ್ಜಾರಿ ನೀರಿಗೆ ಬಿದ್ಬಿಟ್ರಿ. ಬಿದ್ದ ಶಾಕ್ನಲ್ಲಿ ಜ್ಞಾಪಕ ಶಕ್ತಿ ಕಳ್ಕೊಂಡಿದ್ರಿ. ಡಾಕ್ಟ್ರು ನಿಮ್ಗೆ ನೆನಪಿನ ಶಕ್ತಿ ಮತ್ತೆ ಬರೋದಕ್ಕೆ 3-4 ವರ್ಷ ಆದ್ರೂ ಆಗುತ್ತೆ ಅಂದ್ರು. ಸಂಪೂರ್ಣವಾಗಿ ನನ್ನ ಮರ್ತಿದ್ ನೀವು ನನಗ್ ಗೊತ್ತಿಲ್ದೇನೆ ನನ್ನನ್ ಬಿಟ್ಟು ಹೊರಟೋಗಿದ್ರಿ. ಆ 3-4 ವರ್ಷ ನೀವ್ ನನ್ ಜೊತೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ನಿಮ್ಗೆ 2 ಮಕ್ಳೇ ಕಲ್ತಿದ್ದೆ. ಮಾತಾಡು. ಅದೆಲ್ಲ ಓಕೆ, ಆದ್ರೆ ಆ ಮಕ್ಕಳನ್ನ ಟ್ಯೂಷನ್ಗೆ ಇವ್ರ ಅಪ್ಪನ ಹತ್ರ ಮಾತ್ರ ಕಳಿಸ್ಬೇಡಿ. ಹೌದು, ಇಷ್ಟೆಲ್ಲ ಕತೆ ಕಟ್ತಾ ಇದೆಯಲ್ಲ, ನನ್ ಕೈಯಾರೆ ಕಟ್ಟಿರೋ ತಾಳಿ ಅಂದ್ಯಲ್ಲ, ಈಗ ತಾಳಿ ಎಲ್ಲಿ? ಅದು ತಾಳಿ ನೋಡಿದ್ರ ಹೆಂಗೆ ಸಿಕ್ಕಾಕೊಂಡ್ಬಿಟ್ಲು. ನಿಮಗ್ ರೋಗ ಬೇಗ ವಾಸಿ ಆಗ್ಲಿ ಅಂತ ಹರಿದ್ವಾರಕ್ಕೆ ಹೋಗಿ ಗಂಗಾ ನದಿಲ್ ಬಿಟ್ಬಿಟ್ಟೆ. ಇವ್ರ ಹತ್ರ ಮೂಗುರ್ ತರ ಆಕ್ಟ್ ಮಾಡಿದೆಲ್ಲ ಅವತ್ತು. ಅದು ಶುಕ್ರವಾರ ನಾನು ಮೌನ ವ್ರತ. ಏನಕ್ಕೆ? ನಿಮಗೆ ಏಟ್ ಬಿದ್ದಾಗ ತಲೆಯಿಂದ ಬಾಯಿಗೆ ಕನೆಕ್ಟ್ ಆಗಿರೋ ನರ ಕಟ್ಟೋಗೋಗಿತ್ತು, ತೊದಲ್ತಾ ಇದ್ರಿ. ನೋಡಿದ್ರ ಇದೇ ಪ್ರಾಬ್ಲಮ್. ಇನ್ನು ಜ್ಞಾಪಕ ಶಕ್ತಿ ಬರಕ್ಕೆ ಎಷ್ಟು ತಿಂಗಳಿಗೆ ಅಂದ ನೀನು? 3 ತಿಂಗಳು. ಆ 3 ತಿಂಗಳ ನರ ಸೇರುತ್ತಲ್ಲ, ಅವತ್ತು ಬಂದು ಮಾತಾಡ್ತೀನಿ ನಾನು. ಕನ್ಫ್ಯೂಸ್ ಮಾತಾಡ.
ಕಂಗ್ರಾಚುಲೇಷನ್ ಯಾಕ್ರೋ? ತೀರ್ಥ ನೆಂಟಿ ಬಂದಾಯ್ತು. ನಮ್ ಗ್ಯಾರೇಜ್ ಎದುರುಗಡೆನೆ ಒಂದ್ ಮನೆನೂ ಮಾಡಿದ್ದಾಯ್ತು. ಏನ ಬಂದ್ಬಿಟ್ಲಾ? ಅವಳ ಹೆಸರು ನಾನಂತ ನಿಂಗೆ ಹೆಂಗ್ ಗೊತ್ತು? ಅವಳು ನೀನ್ ಲವ್ ಮಾಡಿದ್ದು ಗೊತ್ತು, ನೀನು ಅವಳು ಲವ್ ಮಾಡಿದ್ದು ಗೊತ್ತು, ನೀವಿಬ್ರು ಪರಸ್ಪರ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು ಗೊತ್ತು. ಈ ವಿಷಯ ನಿಮ್ಮ ಅಪ್ಪನ್ ಗೊತ್ತಾಗದ್ ಬೇಡ ಅಂತ ನೀನ್ ನನ್ನ ಸಪರೇಟ್ ಆಗಿ ಕರ್ಸ್ಕೊಳ್ಳಿಲ್ವಾ? ವಿಧಿ ನಿನ್ ಬಾಳಲ್ಲಿ ಎಂತ ಆಟ ಆಡ್ಬಿಡ್ತಾವ ತೀರ್ಥ. ನಿನ್ ತಲೆಗೆ ಏಟ್ ಬಿದ್ಬಿಟ್ಟು ನಿನ್ಗೆ ಸ್ಮೃತಿ ಹೋಗ್ಬಿಡ್ತಪ್ಪ. ಏಟ್ ಬಿದ್ದು ನಿಜ ಅಂತೀಯ? ಈ ವಿಷಯ ಮುಂಚೆ ಯಾಕೆ ಹೇಳಿಲ್ಲ ನನ್ಗೆ? ಮುಂಚೆನೆ ಹೇಳ್ಬಿಟ್ರೆ ಎಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀಯೋ ಅಂತ ಹೇಳಲಿಲ್ಲ. ಕುತ್ಕೊಂಡ್ರೆ ಕನ್ಫರ್ಮ್ ಅಂತ ನಿಮಗಿರ್ಬೋದು, ನನಗೆ ಕನ್ಫರ್ಮ್ ಇಲ್ಲ. ಇದು ಏನ್ ಹೇಳ್ತಾರೆ ಅಂಕಲ್ ನಿಮ್ ಹಳೆಯ ತೀರ್ಥ? ನೀನ್ ಮಾಡಿರೋ ಕೆಲ್ಸಕ್ಕೆ ತಲೆ ಕೆಡ್ಸ್ಕೊಂಡ್ ಗೊಬ್ಬರ ಮಾಡ್ಕೊಂಡ್ ಕೂತವ್ನೆ. ಇಷ್ಟು ವರ್ಷ ಅವ್ರ ಬಗ್ಗೆ ಯೋಚನೆ ಮಾಡ್ದೇನೆ ಬದುಕಿದ್ರು. ಇನ್ಮೇಲೆ ಅವ್ರಿಗೋಸ್ಕರ ಬದುಕೋ ಹಾಗೆ ನಾನ್ ಮಾಡ್ತೀನಿ. ಏನೋ ಅಮ್ಮ, ನೀನ್ ಒಳ್ಳೆ ಪ್ರಯತ್ನಕ್ಕೆ ದೇವ್ರು ಒಳ್ಳೆ ಫಲನೇ ಕೊಡ್ಲಿ ಅಂತ ಬೇಡ್ಕಂತೀನಿ ಕಣಮ್ಮ. ಸಿಕ್ತು ಅಲ್ಲಿ ಆಡು. ತೀರ್ಥ, ಹೊಸ ಸಾಹೇಬ್ರು ಸ್ಟೇಷನ್ ಬಂದಿದ್ದಾರೆ, ನಿನ್ನ ನೋಡ್ಬೇಕಂತೆ, ಬಾ. ಯಾಕೆ? ಯಾಕ? ನಿನಗೆ ಮದುವೆ ಮಾಡ್ಸಕ್ಕೆ. ನನಗೆ ಯಾಕೋ ಡಿಮಾಂಡ್ ತುಂಬಾ ಜಾಸ್ತಿ ಆದಂಗಿದೆ. ಅವ್ರ ತೆಂಗಿನ ಕೊಟ್ಟು ನಾನು ಮದುವೆ ಮಾಡ್ಬೇಕು ಅಂತಿದಾರ? ಏನೋ ಮಾತಾಡ್ತಿದ್ಯಾ? ಬೇಡ ನೋಡು. ನನ್ ಗುಹೆಗೆ ಬಂದು ನನ್ಗೆ ಟಚಿಂಗ್ ಬೇಡ. ನಿನ್ ಬಾಸ್ ಏನ್ ದೊಡ್ಡ ಪುಟಾಂಗ? ಹೇಳ ಹೇಳ ಬಿಟ್ಕೊಡಪ್ಪ ತೀರ್ಥ, ಬಿಟ್ಕೊಡಪ್ಪ. ರೈಟ್ ಹೇಳ. ನಡೀರಿ ಸಾಹೇಬ್ರೆ. ರೈಟ್ ಹೇಳ. ಸರ್, ನಿಮ್ ಹೆಸರು ಹೇಳಿದಕ್ಕೆ ನನ್ನೇ ಹೊಡೆದು ಸ್ಟೇಷನ್ ಬಂದ್ರೆ ನಿಮ್ ಸಾಹೇಬ ನಿಮ್ ತಂಗಿನ ಕೊಟ್ಟು ಮದುವೆ ಮಾಡ್ಕೊಡ್ತಾನ ಅಂತ ಕೇಳ್ತಾನೆ ಸರ್. ನಿಮ್ ತಂಗಿ ಬಗ್ಗೆನೇ ಮಾತಾಡ್ತಾನಲ್ಲ ಸರ್, ಅವನನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು ಸರ್. ಎತ್ತಾಕೊಂಡ್ಬಂದು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಸರ್, ಆಗ್ಲೇ ಅವನು ಬುದ್ಧಿ ಬರೋದು. ಸರ್, ಆ ಬ್ಲೂ ಚೂಡಿದಾರ್ ಹಾಕೊಂಡು ಜ್ಯೂಸ್ ಕುಡಿತಾ ಇದ್ದಾಳಲ್ಲ, ಅವಳೇ ಸರ್ ತೀರ್ಥನ್ ತಂಗಿ. ಓಕೆ ಕಣ್ರೆ, ಟೈಮ್ ಆಯ್ತು. ನಾನು ನಾಳೆ ಸಿಗ್ತೀನಿ. ಬರಲಾ? ನಡಿಯ ಸ್ಟೇಷನ್ಗೆ. ಅಯ್ಯೋ, ಯಾರೇ ನೀವು? ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಬಿಡ್ರಿ. ಹೇಳ್ತೀನಿ ಬಾ. ಅಯ್ಯೋ ಬಿಡ್ರಿ. ನಿಮ್ಮ ಅಣ್ಣ ಬಾವಾ ಬಾ ಮೈದಿನ ಆಟ ಆಡ್ಬೇಕು ಅಂತ ಹೇಳಿದಂತೆ. ನಡಿಯ ಸ್ಟೇಷನ್ಗೆ. ಶಕು, ಇನ್ನೊಂದು ಯಾಕಮ್ಮ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ನಂಗೆ ಗೊತ್ತಿಲ್ಲ ಅಪ್ಪ. ಇನ್ಸ್ಪೆಕ್ಟ್ರೆ ನೋಡಿ, ಇನ್ಸ್ಪೆಕ್ಟ್ರೆ, ನಿಮಗೆ ಬೇಕಾಗಿರೋನು ಆ ರೌಡಿ. ಅವನಿಗೋಸ್ಕರ ನನ್ನ ಮಗಳನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರೋದು, ಇಲ್ಲಿ ಕೂರಿಸೋದು ನ್ಯಾಯ ಅಲ್ಲ. ಸ್ಕೂಲ್ ನಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ನೀವೇನ್ ಹೇಳ್ತೀರಾ? ತಂದೆ ತಾಯಿನ ಕರ್ಕೊಂಬ ಅಂತ ಹೇಳಲ್ವಾ? ಇದು ಹಾಗೇನೆ ನೋಡಿ. ನಾನು ಉತ್ತಮ ಶಿಕ್ಷಕ ಅಂತ ರಾಷ್ಟ್ರ ಪ್ರಶಸ್ತಿ ಪಡೆದವನು, ನನಗೆ ಗೌರವ ಇದೆ. ನೀವು ಮಾಡ್ತಿರೋದು ಸರಿಯಲ್ಲ. ನೀನ್ ಯಾವನಾದ್ರೆ ನನಗೇನಯ್ಯ? ನೋಡೋ, ನನಗ್ ಗೊತ್ತಿರೋ ಪ್ರಕಾರ ನೀನು ಆ ಕೂಸ್ ತಂದೆ, ಇವಳ ಅವನ್ ತಂಗಿ. ನೀವಿಬ್ರು ಇಲ್ಲೇ ಇದ್ರೆ ಅವನಿಲ್ಲಿ ಹುಡ್ಕೊಂಡ್ ಬರ್ತಾನೆ. ಹೋಗಿ ಕೂತ್ಕೊಳ್ಳಿ. ನೋಡಿ, ನಾನು ಹೇಳಿ ಅಣ್ಣ. ಅಲ್ಬೇಡ. ತೀರ್ಥ, ನೀನೇನ ಟೈಗರ್ ತೀರ್ಥ? ನೀನ್ ಟೈಗರ್ ಆದ್ರೆ ನಾನ್ ಲಯನ್ ಮುನಿಯಪ್ಪ. ಸಿಂಹ ಯಾವತ್ತು ಬೇರೆಯವ್ರ ಎಂಜಲ್ ತಿನ್ನಲ್ಲ, ಅದ್ರ ಹೆಸರೇ ಕಾಳ್ ಮಾಡ್ತೀರಾ? ಅಣ್ಣ, ಅಪ್ಪ ಪ್ಲೀಸ್, ಏನಾದ್ರೂ ಹೇಳಪ್ಪ. ಅಪ್ಪ ಪ್ಲೀಸ್.
ಅವನಿಗೆ ಅನ್ನ ನೀರು ಕೊಡ್ಬೇಡ್ರ. ಕೂಲಿ ಅಂತೆ ಕೂಲಿ. ಇನ್ಸ್ಪೆಕ್ಟ್ರೆ, ಅವನಿಗೆ ನೀವು ಬೇಕಾದ್ದು ಮಾಡಿ, ಆದ್ರೆ ಅವನ ಸಲುವಾಗಿ ನಮ್ಮನೆಯವ್ರ ತಂಟೆಗೆ ಬರಬೇಡಿ. ನಿಮ್ ಮಗನ ಕೈಗೆ ಕಂಪಾಸಿಂದ ಚುಚ್ಚಿ ಓಡೋದು ಅವನನ್ನು. ಇನ್ನು ಇವನನ್ನು ತಿದ್ದೋಕೆ ನನ್ನ ಕೈಲಿ ಆಗೋದಿಲ್ಲ. ನಿಮ್ಮ ರಿಮಾಂಡ್ ಒಮ್ಮೆ ಇವನಿಗೆ ಸರಿಯಾದ ಪಾಠಶಾಲೆ. ಏನ್ ಮಾಡ್ತಿರೋ ಮಾಡಿ. ಬನ್ನಿ ಬನ್ನಿ. ಇವನು ಒಬ್ಬಪ್ಪ. ಮಾವ ಅಣ್ಣ ಅವಳಿಗೆ ನೀನ್ ಹೆದರ್ಕೋಬೇಡ, ನಾನಿದ್ದೀನಿ. ನಡಿ ನೀನು ನಡಿ. ಬನ್ರಿ ಬನ್ನಿ. ಇದಕ್ಕೇನು ಕಮ್ಮಿ ಇಲ್ಲ. ಅಮ್ಮ ನಮಸ್ಕಾರ. ನಮಸ್ತೆ. ಯಾರು ನೀನು? ತೀರ್ಥನ ಮಾವ. ಏನು? ಕೊಡ್ರಿ ಅದನ್ನ. ಟೈಗರ್. ಈಗ ನಾನು ನಿನ್ ಹೊಡೆದಿರೋ ಏಟ್ಗೆ ನಿನ್ ಬಾಡಿ ಕೆಲವು ಪಾರ್ಟ್ಸ್ ಎಲ್ಲ ವೀಕ್ ಆಗೋಗ್ಬಿಟ್ಟಿರುತ್ತೆ. ಹಾಗೂ ನಡೆಯೋದಕ್ಕೊಂದು 3-4 ತಿಂಗಳು ಬೇಕಾಗುತ್ತೆ. ತಗೋ ತಗೋ, ನಡೆಯಕ್ ಬೇಕಾಗುತ್ತೆ. ನಡ್ರ, ಸೀದಾ ಮನೆಗೆ ಹೋಗಪ್ಪ. ನಾನ್ ಟೆಂಡರ್ಗೆ ಹೋಗ್ಬೇಕು. ಹೋಗ. ಅಲ್ಲ, ಇದೇ ಅಣ್ಣ ಪೊಲೀಸ್ ಸ್ಟೇಷನ್. ಇವ್ರೇ ಅಣ್ಣ ಇನ್ಸ್ಪೆಕ್ಟ್ರು. ನಮಸ್ಕಾರ ಇನ್ಸ್ಪೆಕ್ಟ್ರೆ ಸರ್. ಇನ್ಸ್ಪೆಕ್ಟರ್ ಅಲ್ಲ ರೀ, ಕಾನ್ಸ್ಟೇಬಲ್. ಬೇಕಿತ್ತ ಇದು? ಏನೋ ಅವನು ನಮಸ್ಕಾರ ಮಾಡಿದೆ ಹೋಗ್ತಾವನೆ. ಇರ್ಲಿ ಇರ್ಲಿ. ಗುಡ್ ಮಾರ್ನಿಂಗ್ ಕಾನ್ಸ್ಟೇಬಲ್. ಇನ್ಸ್ಪೆಕ್ಟರ್ ಇದಾರಾ? ಯಾಕೆ? ಸ್ವಲ್ಪ ಅವ್ರ ಹತ್ರ ಪರ್ಸನಲ್ ಸ್ಪೀಕಿಂಗ್. ನಾನು ನಿನ್ ಕಣ್ಣಿಗೆ ಇನ್ಸ್ಪೆಕ್ಟರ್ ತರ ಕಾಣ್ತಿಲ್ವ? ನೀವೇ ಇನ್ಸ್ಪೆಕ್ಟ್ರಾ? ನಮಸ್ಕಾರ ಸರ್. ಯಾರ ನೀನು? ನನ್ನ ಹೆಸರು ಶಿವು ಅಂತ. ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಡೀಲಿಂಗ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಏನ್ ಹೇಳು? ಕೂತ್ಕೊಂಡ್ ಮಾತಾಡ್ಬೋದಲ್ಲ? ಬೇಡ, ನೀನ್ ನಿಂತ್ಕೊಂಡೆ ಮಾತಾಡು. ಇನ್ಮೇಲೆ ಈ ಏರಿಯಾದಲ್ಲಿ ರೌಡಿಸಮ್ ಹೆವಿ ಆಗುತ್ತೆ. ಚೈನ್ ಸ್ನ್ಯಾಚಿಂಗ್, ಡಕಾಯಿತು, ರಾಬರಿ, ಸುಲಿಗೆ, ಹಿಟ್ ಪ್ಯಾಕೆಟ್, ಹೆವಿ ಕೊಲೆಗಳು. ಇಷ್ಟೇ ಯಾಕೆ, ಲ್ಯಾಂಡ್ ಮಾಫಿಯಾ ಕೂಡ ನಡೆಯುತ್ತೆ. ಯಾಕೆ ಟೆನ್ಷನ್ ಆಗ್ಬಿಟ್ರೆ? ನಾನು ಹೇಳಿದಕ್ಕೆ ಯಾವ್ದು ರಿಯಾಕ್ಷನ್ ಬರ್ಲಿಲ್ಲ. ರೌಡಿಸಮ್ ಮಾಡ್ತೀನಿ ಅಂತ ಹೊರಟಿದ್ಯಾ? ನಿನ್ ಕೈಲಾದ್ರೆ ಮಾಡ್ಕೊ. ಹಿಂಗೆ ಟಪ್ ಅಂತ ಡೀಲ್ ಕಟ್ ಮಾಡ್ಕೊಂಬಿಟ್ರೆ ಹೆಂಗೆ? ಈಗ ನಾನು ಏನ್ ಮಾಡ್ಬೇಕು? ಇನ್ಮೇಲೆ ನಾನು ಆಡೋ ಆಟಗಳನ್ನ, ಓಟುಗಳನ್ನ, ನೋಟುಗಳನ್ನ ನೋಡ್ಕೊಂಡು ಸೈಲೆಂಟ್ ಆಗಿ ದುಡ್ಡು ಎನ್ಸ್ಕೊಂಡು ಇದ್ದು ಬಿಟ್ರೆ ಸಾಕು. ಅದಕ್ಕೆ ಏನ್ ಬೇಕೋ ಈಗ್ಲೇ ಡೀಲ್ ಮಾತಾಡ್ಬಿಡೋಣ. ನಮಗೂ ಆಗ ಬಡ್ಜೆಟ್ ಹಾಕಕ್ ಕರೆಕ್ಟ್ ಆಗಿರುತ್ತೆ. ಅದನ್ ಬಿಟ್ಬಿಟ್ಟು ಮಾಮೂಲ್ ಸಾಲಿಲ್ಲ ಅಂತ ದ್ವೇಷಕ್ಕೆ ನೀನು ಗನ್ ಹಿಡ್ಕೊಂಡು ನನ್ನಿಂದ ಓಡ್ ಬರೋದು, ಲಾಂಗ್ ಹಿಡ್ಕೊಂಡು ನಾನ್ ನಿನ್ನಿಂದ ಓಡ್ ಬರೋದು, ಇದೆಲ್ಲ ಚೆನ್ನಾಗಿರಲ್ಲ. ಡೀಲ್ ಆಗಿದ್ ಬಿಟ್ಲಿ. ಏನ್ ಮಾಡ್ಬೇಕೋ ಮೊದ್ಲದನ್ನ ಮಾಡ್ಬಿಟ್ ಬಾ, ಆಮೇಲೆ ವ್ಯವಹಾರ ಮಾತಾಡ್ಕೊಳ್ಳೋಣ. ಡೌಟ್, ನಾನು ದೊಡ್ಡ ರೌಡಿ ಆಗ್ತೀನೋ ಇಲ್ವಾ ಅಂತ ಡೌಟ್. ಆಗ್ತೀನಿ. ದೊಡ್ಡ ರೌಡಿಯಾಗಿ ಇದೇ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ತೀನಿ. ಬರ್ಲಾ? ನಮಸ್ಕಾರ ಗುರು. ಹೋಗಲ್ಲ. ಆಯ್ತು ಬಿಡಿ ಗುರು. ಬರ್ರ. ಯಾಕ? ದೇವಸ್ಥಾನದಲ್ಲಿ ತಿರುಗಬೇಡ ಗುರು, ಹಿಂದ್ಗಡೆಯಿಂದ ಟಪಾರ್ ಅಂತ ಶೂಟ್ ಮಾಡ್ಬಿಡ್ತಾರೆ. ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಬ್ಯಾಕ್ ಪೋಸ್ ಅಲ್ಲಿ ಹೋಗ್ತೀನಿ. ಬರ್ಲಾ? ಬರ್ತೀನಿ ಸರ್. ಅಲ್ಲ ಚಕ್ ಚಕ್. ಅಲ್ಲ ಚಕ್. ಹಿಂದೆಯಿಂದ ಚುಚ್ಬಿಟ್ರಲ್ಲ. ನಾಗಭೂಷಣ್ ಅವರೇ ಹೇಳಿ. ಈ ನನ್ನ ಮನೆ, ನನ್ನ 20 ಎಕರೆ ಆಸ್ತಿ ಮತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಲ್ಲ ನನ್ನ ಮಗಳು ಶಕುಂತಲಾ ಹೆಸರಿಗೆ ಬರೆದು ಬಿಡಿ. ಸರಿ ರೀ, ನಮ್ಗೊಬ್ಬ
ಮಗ ಇದ್ದಾನೆ ಅನ್ನೋದನ್ನ ಮರ್ತು ಬಿಟ್ರ? ಅವನು ನಿನಗೆ ಮಗ ಇರಬಹುದು, ನನಗಲ್ಲ. ಪೋಲಿ ಬಿದ್ದೋದ ಅಯೋಗ್ಯನಿಗೆ ನನ್ನ ಆಸ್ತಿ ಕೊಡ್ಬೇಕಾ? ನೀನು ಬೇಕಾದ್ರೆ ನಿನ್ನ ಒಡವೆಗಳನ್ನೆಲ್ಲ ಬಿಚ್ಚಿ ಅವನಿಗೆ ಕೊಡಬಹುದು, ಯಾಕಂದ್ರೆ ಅದು ನಿಮ್ಮಪ್ಪ ನಿನಗೆ ಕೊಟ್ಟ ಉಡುಗೊರೆ. ನಾನು ಸಂಪಾದಿಸಿದ ಆಸ್ತಿನ ನನಗೆ ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ನೀನ್ ಮಾಡ್ತಾ ಇರೋ ಸ್ವಲ್ಪನೂ ಚೆನ್ನಾಗಿಲ್ಲ ಭಾವ. ಅವನ್ ಮಾಡ್ತಿರೋದು ನಿಮ್ಗೆ ಚೆನ್ನಾಗಿದ್ಯಾ? ಮನೆ ಮರ್ಯಾದೆನೆಲ್ಲ ಬೀದಿಗೆ ತಂದಿದ್ದಾನ ಅವನು. ಹೇಳಿದ್ನಲ್ಲ, ಅವನ್ ನನ್ನ ಮಗನೇ ಅಲ್ಲ. ನೀವು ಬರೀರಿ ನಾಗಭೂಷಣ್. ಭಾವ ಮಹಾನ್ ಭಾವ, ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಯಾರು ಬಂದ್ರು ನಿಮ್ಮನ್ನ ಮಾತ್ರ ಬದಲಾಯಿಸಕ್ಕಾಗಲ್ಲ. ಹೆಣ್ಣು ಹೆಣ್ಣೆ, ಗಂಡು ಗಂಡೆ. ಹುಡುಗಿ ನನ್ನ ದೇಹ ಕರಗಿ ಹೋಗಲು ನೀ ಸೋಕಲು ಬಿಸಿದಾಕಲು ಬೆರಗಲ್ಲವ್ವ. ಪತಿಯ ದೇಹ ತಂದ ಬೆವರ ಗಂಧ ಚಂದ ನಶೇರಲು ನರಳಾಡಲು ಹಿತವಾಗಿದೆ. ಸತಿಯ ಸ್ಪರ್ಶದಿಂದ ಪುರುಷ ಸೋತು ಹೋದ. ಮುದಬೀರಲು ಮುದಬೀರಲು ಮಚ್ಚವಾಗಿದೆ. ಹೌದು, ಏನ್ ಇವತ್ತು ಈ ರೇಂಜಿಗೆ ಅಡಿಗೆ, ಇಷ್ಟೊಂದೆಲ್ಲ ಐಟಮ್ಸ್, ಏನ್ ಟೇಸ್ಟ್? ಅದ್ ಸರಿ, ಇವತ್ತೇನ್ ಈ ರೇಂಜಿಗಿತ್ತು ಮಸಾಜ್? ಆ ರೇಂಜಿಗೆ ಮಸಾಜ್ ಮಾಡಿದ್ರಿ ಮಾಡ್ತಾನೆ ಇದ್ರಿ, ಬಹಳ ಮಜಾ ಆಯ್ತು. ಒಟ್ನಲ್ಲಿ ಹುಡುಗರು ಮಾಡ್ದಂಗಿರ್ಲಿಲ್ಲ. ನಾವೆಲ್ ಮಾಡ್ದ ಗುರು, ಮಾಡಿದ್ದೆ ಹುಡುಗಿ. ಯಾವತ್ಗೆ? ಟಿವಿ
ಅವಾಗ ತಾವೇನ್ ಮಾಡ್ತಾ ಇದ್ರಿ? ಊಟ ಮಾಡ್ತಿದ್ವಿ. ಆ ಗ್ಯಾಪ್ ಅಲ್ಲಿ ಹಾ. ನಿಮ್ಮಿಬ್ರದ್ದು ಒಂದು ಬ್ಯೂಟಿಫುಲ್ ಮಸಾಲಾ ಸಾಂಗು ನೋಡಿದ್ವಿ. ಅಲ್ಲಿ ನೋಡಿ ಮದ್ಗೆ ಕಾಯ್ತಾ ಇರ್ಬೇಕು. ಅಲ್ಲ ನೋಡಿ ಬರ್ತೀನಿ. ಒಟ್ನಲ್ಲಿ ಅಡಿಗೆ ಚೆನ್ನಾಗಿತ್ತು. ಏನಲ್ಲ ಊರಲ್ಲಿ ನಿನ್ಗಿರೋ ಪವರ್ ತೋರಿಸ್ತಾ ಇದೀಯಾ? ಅಷ್ಟೊಂದು ಕಬ್ಬ ನಿನ್ಗೆ? ನನ್ ಪವರ್ ಏನು ಅಂತ ನೀನ್ ನೋಡೇ ಇಲ್ಲ. ನಮ್ಗೆ ಯಾರೇನೇ ಕೊಟ್ರು ಇಮ್ಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ ಅವ್ರಿಗೆ. ಎರಡನೇ ಮಾತೇ ಇಲ್ಲ. ಅವತ್ ನಿನ್ ಸ್ಟೇಷನ್ ಅಲ್ಲ ನಿನಗೆ ವಾಂಚ್ತಾ ಇದ್ದೆ. ನಮ್ಮಪ್ಪ ನನ್ ತಂಗಿದ್ರು ಅಂತ ಬಿಟ್ಟೆ. ನನ್ ತಂಗಿ ಮೇಲೆ ಕೈ ಮಾಡ್ತೀಯ ಅಂದ್ರೆ ಈಗ ನನ್ ಮೇಲೆ ಕೈ ಮಾಡ್ತೀಯ ನೀನು? ನೋಡು ನನ್ನ ಮೇಲೆ ಕೈ ಮಾಡೋದು ಸರಿ ಇರಲ್ಲ. ಬಡ ತೀರ್ಥ ನನ್ನ ಮಕ್ಕಳು ತೀರ್ಥ ಬಡ ನೋಡು. ಪೊಲೀಸ್ ರೇಟು ರೆಡಿ ಆಗಕ್ಕೆ 2-3 ತಿಂಗಳಾಗುತ್ತೆ ಅಂದಲ್ಲ. ಈಗ ನಾನ್ ಕೊಟ್ಟಿರೋದು ಮೆಕ್ಯಾನಿಕ್ ಧರ್ಮದ ರೇಟು. ಹೋಗಿ ರಿಪೇರ್ ಮಾಡಿಸ್ಕೋ. ಅಯ್ಯಪ್ಪ ನಾನು ಮೊದ್ಲೇ ಬಡ್ಕೊಂಡೆ. ಗಾಯ ಆಗಿರೋ ಜಾಗಕ್ಕೆ ಸ್ವಲ್ಪ ಟಿಂಚರ್ ಹಚ್ಚಿದ್ರೆ ಇಷ್ಟೊತ್ತು ಗಾಯ ಎಲ್ಲ ಕಿತ್ಕೊಂಡು ಹೋಗಿರೋ. ಅದನ್ನು ಬಿಟ್ಟು ಟಿಕ್ ಟೊಂಟಿ ಹಾಕಿ ಗಸ ಉಜ್ಜಿದ್ರೆ ಹಿಂಗಾದ್ರೆ ಇನ್ನೇನಾಗತ್ತೆ ಗುರುವೆ? ಅಮ್ಮ ನಿಧಾನ ಸಿಂಡಿ ಕಟ್ಟುವ ಬ್ಯಾಂಕು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಮೇ ಐ ಕಮ್ ಇನ್? ನೀವ್ ಯಾರು? ಅದು ನಿಮ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಳಕ್ ಬಂದಿದೀವಿ. ಬನ್ನಿ. ಥ್ಯಾಂಕ್ ಯು. ಅಮ್ಮ ನೋಡಿ, ಲೋನ್ ತಗೊಳ್ಳೋ ಫಾರ್ಮಾಲಿಟೀಸ್ ಇದು. ಅಪ್ಲಿಕೇಶನ್ ಫಾರಮ್ ಫಿಲ್ಅಪ್ ಮಾಡಿ ಕನ್ಸಿಡರ್ ಮಾಡ್ತೀವಿ. ಅದ್ರ ಅವಶ್ಯಕತೆ ನಮಗಿಲ್ಲ. ನಾವೇ ಫಾರ್ಮ್ ತಗೊಂಡು ಫಿಲ್ಅಪ್ ಮಾಡಿ ತಗೊಂಡ್ಬಂದಿದ್ದೀವಿ. ನೀವು ಯಾರ್ಯಾರಿಗೆ ಲೋನ್ ಕೊಡಲ್ಲ? ನಿಮ್ಗೆ ಯಾಕದು? ನೀವ್ ಅದ್ರ ಬಗ್ಗೆ ಹೇಳಿದ್ರೆ ನಮಗೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗತ್ತೆ. ಸರಿ, ಪ್ರೆಸ್ನವ್ರಿಗೆ, ಅಡ್ವೊಕೇಟ್ಗಳಿಗೆ, ಪೊಲಿಟಿಷಿಯನ್ಸ್ಗೆ, ಪೊಲೀಸ್ನವ್ರಿಗೆ ಅವ್ರಿಗೆಲ್ಲ ಕೊಡಲ್ಲ. ಓಹೋ, ಸಮಾಜದ 4 ಪಿಲ್ಲರ್ಗಳು ಅವ್ರಿಗೆ ನೀವು ಲೋನ್ ಕೊಡಲ್ಲ. ನೋ ಪ್ರಾಬ್ಲಮ್, ನಮಗೆ ಧೈರ್ಯವಾಗಿ ನೀವು ಲೋನ್ ಕೊಡ್ಬೋದು. ತಗೊಳ್ಳಿ. 100 ಲಾಂಗು, 20 ಟಾಟಾ ಸುಮೋಗಳು, 70 ಕತ್ತಿಗಳು, ಹಾಕಿ ಸ್ಟಿಕ್ಗಳು 50, 150 ಜನರಿಗೆ 1 ವರ್ಷಕ್ಕಾಗುವಷ್ಟು ಖರ್ಚು. ಏನ್ರಿ ಇದೆಲ್ಲ? ಸರ್, ಇದನ್ನೆಲ್ಲ ತಗೊಳಕ್ಕೆ ನೀವು ಲೋನ್ ಕೊಟ್ಟು ನಮಗೆ ಸಹಾಯ ಮಾಡಿದ್ರೆ 1 ವರ್ಷದಲ್ಲಿ ನಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡಿ ನಿಮ್ಗೆಲ್ಲ ತೀರ್ಸ್ಬಿಡ್ತೀನಿ ಸರ್. ನಿಮಗೆ ರೀಪೇಮೆಂಟ್ ಕೆಪಾಸಿಟಿ ಇದೆಯನ್ರಿ? ಇನ್ಕಮ್ ಏನು? ಇನ್ಕಮ್ಗೂ ಒಂದು ಫಾರ್ಮ್ ರೆಡಿ ಮಾಡಿದ್ದೀವಿ. ಬಿಸಿನೆಸ್ ತಗೊಳ್ಳಿ ಸರ್. ತಲೆ ತೆಗಿಯಕ್ 10 ಲಕ್ಷ, ಕೈಕಾಲ್ ತೆಗಿಯಕ್ 3 ಲಕ್ಷ. ವಿಶೇಷ ಸೂಚನೆ, ದೀಪಾವಳಿ, ದಸರಾ, ಯುಗಾದಿ ಹಬ್ಬಕ್ಕಾಗಿ ವಿಶೇಷ ಬೋನಸ್ ಇದೆ. 1 ತಲೆ ತೆಗೆದ್ರೆ 1 ಕೈ ಫ್ರೀ. ಏನ್ರಿ ಇದು ಬಿಸಿನೆಸ್? ಲೋನ್ ಕೊಡ್ರಿ. ನೋಡಿ,
ರೌಡಿಸಮ್ಗೆಲ್ಲ ಸಾಲ ಕೊಡಕ್ಕಾಗಲ್ಲ, ತಗೊಂಡ್ ಹೊರಡ್ತಾ ಇರಿ. ಕೊಡಲ್ಲ ಅಂದ್ರೆ ನಾವು ಬಿಡಲ್ಲ. ನೋಡು ಲೋಕಲ್ ಇಂಟರ್ನ್ಯಾಷನಲ್. ನಾನು ಲೋಕಲ್ ವಾಪಸ್ ತಗೋತೀನಿ. ನಾನು ಕಣ್ಣನ್ ವಾಪಸ್ ತಗೊಳಲ್ಲ. ನಾನು ಹೊರಟೆ. ಹೋಗು. ನಿಮ್ಮ ಮನೆ ಅಡ್ರೆಸ್ಸು? ಮನೆ ಖಾಲಿ ಮಾಡುವಾಗ ಹೇಳ್ತೀನಿ, ಸಾಮಾನೆಲ್ಲ ಶಿಫ್ಟ್ ಮಾಡುವಂತೆ. ಇರ್ಲಿ ಇರ್ಲಿ. ನಿಂತ್ಕೊಳ್ಳಯ್ಯ. ಏನು ಏನ್ ನಿನ್ನ ಅವತಾರ? ಈ ವಿಚಿತ್ರ ಡ್ರೆಸ್ಸು ಇದಾ? ಆ ಕುಚ್ಚುಪುಡಿ ಕಥಕಳಿ ಡ್ರೆಸ್ ಸಾಕ? ಅವನಿಗೆ ಹೆಚ್ಚಿರೋ ಕಬ್ಬನ್ನ ಇಳಿಸ್ತೀಯ ಅಂತ ನಿನ್ನ ಕರ್ಕೊಂಡ್ ಬಂದ್ರೆ ನೀನೇ ಅವನಿಂದ ಬದಿ ತಿನ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಹೇಳ್ಕೊಳ್ಳೋದಿಕ್ಕೆ ದೊಡ್ಡ ಎನ್ಕೌಂಟರ್ ಸ್ಪೆಷಲಿಸ್ಟ್. ಮೇಡಮ್, ನನ್ನ ಸರ್ವಿಸ್ ನಲ್ಲಿ ಯಾವತ್ತೂ ಹಿಂಗಾಗಿಲ್ಲ. ಸುಮ್ನೆ ಬಿಡಲ್ಲ ಅವನ್ನ. ಈ ಮುನಿಯಪ್ಪ ಯಾರು ಅಂತ ತೋರಿಸ್ತೀನಿ ಅವನಿಗೆ. ಇನ್ನೇನ್ ತೋರಿಸ್ತೀಯ ಅವನ ಹತ್ರ? ಎನ್ಕೌಂಟರ್ ಮಾಡಿ ಬಿಸಾಕು. ಎನ್ಕೌಂಟರ್ ಮಾಡಕ್ಕೆ ನಿಮ್ ತರ ಕ್ರಿಮಿನಲ್ ಅಲ್ಲ, ಪುಡಿ ರೌಡಿಯವನ ಅಷ್ಟೇ. ಅದ್ರಲ್ಲಿ ಅವ್ನು ಹೊಡಿಬೇಕು ಅಂದ್ರೆ ಕಮಿಷನರ್ ಆರ್ಡರ್ ಬೇಕು. ಆರ್ಡರ್ ತಾನೆ, ನಾನ್ ಕೊಡಿಸ್ತೀನಿ. ಕಮಿಷನರ್ ನಾಳೆ ಕಾರಣ ಕೇಳಿದ್ರೆ ನಾನು ಏನಂತ ಆನ್ಸರ್ ಮಾಡ್ಲಿ? ಅದು ಅಲ್ಲದೆ ನಾವಿಬ್ರು ಹೊಡೆದಾಡೋದನ್ನ ಇಡೀ ಊರ್ ಜನಗಳು ನೋಡಿದ್ದಾರೆ. ಅದಕ್ಕೆ ಮೀರಿ ನಾನೇನಾದ್ರೂ ಎನ್ಕೌಂಟರ್ ಮಾಡಿದ್ರೆ ನಾನು ಈ ಕೆಲಸ ಕಳ್ಕೊಂಡು ಇವ್ರಗಳ ಜೊತೆ ನಿಮ್ ಮನೆ ನಾನು ಕಾಯ್ಬೇಕಾಗುತ್ತೆ. ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಾ? ಲಾಕ್ ಅಪ್ ಡೆತ್. ನಮ್ಮಗಳು ಶಕುಂತಲಾ BSc ಗೋಲ್ಡ್ ಮೆಡಲಿಸ್ಟ್. ಮೊದಲಿಂದಲೂ ಓದೋದ್ರಲ್ಲಿ ನಂಬರ್ 1. ತುಂಬಾ ಬುದ್ಧಿವಂತೆ. ಮೇಷ್ಟ್ರು ಮಕ್ಕಳು ಅಂದ್ಮೇಲೆ ದಡ್ಡರಾಗಕ್ ಸಾಧ್ಯನೇ? ಹೌದು, ನಿಮ್ ದೊಡ್ಡ ಮಗ ಏನ್ ಮಾಡ್ತಾರೆ? ಅದು ಅವನು ಅವನು 2 ವೀಲರ್ ಸರ್ವಿಸ್ ಸ್ಟೇಷನ್, ಗ್ಯಾರೇಜ್ ಎಲ್ಲ ಇಟ್ಕೊಂಡಿದ್ದಾನೆ. ತುಂಬಾ ಸಂತೋಷ. ಗೌರವವಾದ ಕುಟುಂಬ ಅಂತಾನೆ ನಾವು ಈ ಸಂಬಂಧ ಬೆಳೆಸ್ತಾ ಇದ್ದೀವಿ. ನೋಡಿ, ನಾನೊಬ್ಬ ನಿವೃತ್ತ ಹೆಡ್ ಮೇಸ್ಟ್ರು. ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ. ಮದುವೆ ವರೋಪಚಾರದಲ್ಲಿ ಯಾವ ರೀತಿಯಲ್ಲೂ ಕಮ್ಮಿ ಆಗೋದಿಲ್ಲ. ಅಯ್ಯೋ ಶಾಸ್ತ್ರಿಗಳೇ, ನಮ್ಗೆ ಯಾವ್ದ್ರಲ್ಲೂ ಕೊರತೆ ಇಲ್ಲ. ಮಹಾಲಕ್ಷ್ಮಿ ಆಗಿರೋ ನಿಮ್ ಮಗಳು ನಮ್ಮನೆ ಸೊಸೆಯಾಗಿ ಬಂದ್ರೆ ಸಾಕು. ಯಾಕೆ ನಿಮ್ ಮಗ ಏನು ಮಾತಾಡ್ತಿಲ್ಲ? ನನ್ನ ತಂಗಿ ಅಂದ್ರೆ ನನಗೆ ಪ್ರಾಣ. ಹೋಗೋ ಮನೇಲಿ ಕಣ್ಣೀರಾಗದೆ ಸಂತೋಷ ಆಗಿದ್ರೆ ಸಾಕಷ್ಟೇ ನನಗೆ. ತಟ ಬದಲಾಯಿಸ್ಕೊಳ್ಳಿ. ದಾಟು ಶಾಸ್ತ್ರಿಯವರ ಏಕವಾದ ಪುತ್ರ ಶ್ರೀ ಸುನಿಲ್ ಶಾಸ್ತ್ರಿಗೂ ಶ್ರೀಯುತರಾದ ನಾರಾಯಣ ಶಾಸ್ತ್ರಿಗಳ ಕಿರುಪುತ್ರಿ ಕುಮಾರಿ ಶಕುಂತಲಾ ಇವರಿಗೆ ಇದೇ ತಿಂಗಳ ವೈಶಾಖ ಮಾಸದ 18ನೇ ತಾರೀಕು ವಿವಾಹ ಮಹೋತ್ಸವ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ತಟ್ಟೆ ಬದಲಾಯಿಸ್ಕೊಳ್ಳಿ. ಶಾಸ್ತ್ರಿಗಳೇ, ಲಗ್ನ ಪತ್ರಿಕೆಗಳು ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ನಾವೇ ಪ್ರಿಂಟ್ ಮಾಡಿಸಿ ಕಳಿಸ್ತೀವಿ. ವರದಕ್ಷಿಣೆ ವರೋಪಚಾರ ಯಾವುದು ಬೇಡ ಅಂದ್ರಿ, ಲಗ್ನ ಪತ್ರಿಕೆನಾದ್ರೂ ನಾನ್ ಪ್ರಿಂಟ್ ಮಾಡಿಸ್ತೀನಿ. ಆಯ್ತು, ನಮ್ಗೆ ನಿಮ್ ಸಂತೋಷನೇ ಮುಖ್ಯ. ನಮ್ಗೆ ಒಂದು 500 ಪತ್ರಿಕೆಗಳನ್ನ ಕಳಿಸಿ. ನಾನೇ ತಂದು ಕೊಡ್ತೀನಿ. ಸರಿ, ಹಾಗಾದ್ರೆ ಬರ್ತೀನಿ. ಬರ್ತೀವಿ. ನಮಸ್ಕಾರ. ಇನ್ಸ್ಪೆಕ್ಟರ್, ನಿಂತ್ಕೊಳ್ಳಿ. ಏನ್ ಬೇಕು ನಿಮ್ಗೆ? ನಿಮ್ ಮಗನ್ ಕರೀರಿ. ನಾನ್ ನಿಮ್ಗೆ ಅವತ್ತೇ ಹೇಳಿದೆ, ನಿಮ್ದು ಅವಂದು ಏನೇ ಇದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಲಿ, ಮನೆ ತನಕ ಬರಬೇಡಿ ಅಂತ. ದಯವಿಟ್ಟು ವಾಪಸ್ ಹೋಗಿ. ನಮ್ ಸಾಹೇಬ್ರ ಮೇಲೆ ಕೈ ಮಾಡಿದ್ರೆ ಬಿಟ್ಬಿಡ್ತಾರ? ಈ ಮುದುಕನ ಹತ್ರ ಏನ್ರಿ ಮಾತು? ಎಲ್ಲಿದ ನೋಡ್ಕ. ಸರಿ ಇದೆಯಾ ಮಾವ? ಹೋಗ, ಮನೆ ಬಿಟ್ಟು ಸುಮ್ಮನೆ ನಿಂತಿದ್ದೀರಲ್ಲ ಬಾವ. ಅವ ಬೇಡ ಅಂತ ಹೇಳ್ಬೋ. ಇದರಿಂದ ತಾನೇ ನನ್ನ ಮಗ ಜೀವನ ಹಾಳಾಗಿತ್ತು. ಇದರಿಂದ ತಾನೇ ನೀವು ಯಾವಾಗ
ಅನ್ಪೂರ್ಣ ಏನ್ ಮಾಡ್ತಾ ಇದೀಯಾ? ನಿಮ್ ಮಗನಿಗೆ ಮದುವೆ ಮಾಡಿದ್ರೆ 2 ಮಕ್ಕಳು ತಂದೆ ಆಗಿರ್ತಿದ್ದ. ಈಗಲೂ ಹೊಡಿತಾ ಇದೀರಲ್ಲ, ಚಿಕ್ಕ ವಯಸ್ಸಿಂದ ಅವ್ರಿಗೆ ಸಾಲ್ದ ಅವನಿಗೆ. ಬುದ್ಧಿ ಕಲಿದೇ ಇರೋ ಜೀವ ಬದುಕಿರೋದೇ ವ್ಯರ್ಥ. ಈ ಮಾತನ್ನ ಅವನಿಗೆ ಹೇಳ್ತಾ ಇದೀರಾ ಇಲ್ಲ ನಿಮಗ್ ನೀವೇ ಹೇಳ್ಕೊತಾ ಇದ್ದೀರಾ? ಮಗನ ಇವತ್ತು ನಿನ್ ಲಾಕ್ ಅಪ್ ಎತ್ತಿಕಣೋ. ಆಫೀಸರ್ ಸರ್, ಆಫೀಸರ್ ಏನ್ ನಡೀತಾ ಇದೆ ಅಲ್ಲಿ? ಸರ್, ಒಬ್ಬ ಅಪರಾಧಿನ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್. ಏನ್ ಅಪರಾಧ ಮಾಡಿದಾನೆ ಅವನು? ಏನ್ ತಪ್ಪು ಮಾಡಿದಾನೆ? ಸರ್, ಒಂದ್ ನಿಮಿಷ ನಾನ್ ಮಾತಾಡ್ತೀನಿ. ಬಿಡಯ್ಯ ಅವನ್ನ, ಬಿಡಕ್ ಹೇಳ್ರಿ ಅವನ್ನ. ನಿಮ್ ಮೇಡಮ್ ಮತ್ತು ಅವ್ರ ತಮ್ಮ ಇವ್ರನ್ನ ಈ ಸ್ಟೇಷನ್ ಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೆ ಮೇಲಾಧಿಕಾರಿಗಳು ಇವ್ರನ್ನ ಈ ಸ್ಟೇಷನ್ಗೆ ಪೋಸ್ಟ್ ಮಾಡಿದ್ದಾರೆ. ಮೊದಲು ಇವನ್ಗೆ ವಾರ್ನ್ ಮಾಡಿ, ನೆಕ್ಸ್ಟ್ ಟೈಮ್ ಹೀಗೆ ಮಾಡಿದ್ರೆ ಇವನ್ನ ಡಿಸ್ಮಿಸ್ ಮಾಡಿ ನಾನು ಸಿಎಂ ಹತ್ರ ಮಾತಾಡ್ತೀನಿ. ತೀರ್ಥ, ನಿನ್ ಬಾಪ ಬನ್ರಿ ಆಫೀಸ್ಗೆ. ಒಳ್ಳೇದು ಕೆಟ್ಟದು ಎರಡು ನಾನು ಇಟ್ಕೊಳೋದಿಲ್ಲ. ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ಅದೇ ತೀರ್ಥ, ಟೈಗರ್ ತೀರ್ಥ. ಸರಿಯಾದ ಸಮಯಕ್ಕೆ ಬಂದು ತೀರ್ಥನ ಬಿಡಿಸ್ಕೊಟ್ಟಿದ್ದಕ್ಕೆ ತುಂಬಾ ಉಪಕಾರ ಆಯ್ತು ಸರ್. ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇಷ್ಟು ದೊಡ್ಡ ಮಾತಲ್ಲಿ ಯಾಕೆ? ಅವನ್ ನನ್ನ ಮಗ ಇದ್ದ ಹಾಗೆ. ತೀರ್ಥ, ಮುಂಗೋಪ ಒಳ್ಳೇದಲ್ಲಪ್ಪ. ನೀನು ದೊಡ್ಡ ಮನುಷ್ಯನ ಬೆಳಿಬೇಕು, ಅದೇ ನನ್ನ ಆಸೆ. ಬೇಡ ಇದೆಲ್ಲ. ನಾನು ಊರಲ್ಲಿರಲ್ಲ, ಫಾರಿನ್ ಹೋಗ್ತಾ ಇದ್ದೀನಿ. ನಿನಗೇನಾದ್ರೂ ಸಹಾಯ ಬೇಕಾದ್ರೆ ಈ ನಂಬರ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡು. ನಾನು ಬಂದ್ಮೇಲೆ ಸಿಗ್ತೀನಿ. ಬರ್ಲಾ? ಒಳ್ಳೇದು. ಹಾ. ತೀರ್ಥ, ನೀನು ಅರ್ಜೆಂಟಾಗಿ ಮನೆಗೆ ಹೋಗು. ಯಾಕೇನಾಯ್ತು? ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬೇಡಪ್ಪ. ಅರ್ಜೆಂಟಾಗಿ ನೀನ್ ಮನೆಗೆ ಹೋಗು. ನಾನು ಕೇಳ್ತಾ ಇದ್ದೀನಿ, ಮನೇಲಿ ಏನಾಯ್ತು? ಇನ್ನೇನಾಗ್ಬೇಕಪ್ಪ, ನಿಮ್ಮಪ್ಪ ನಿಮ್ಮಮ್ಮನ ಹಿಡ್ಕೊಂಡು ಮುಖ ಮೂತಿ ನೋಡ್ದಂಗೆ ಚೆಚ್ಬಿಟ್ಟಿದ್ದಾನೆ. ಈಗ ಅವಳು ಹಾಸಿಗೆ ಮೇಲೆ ಬಿದ್ದಿದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಹೋಗಿ ಅವಳು ನೋಡು ಪ್ಲೀಸ್. ಅಣ್ಣ, ಅಪ್ಪ ಅಮ್ಮನ ಕೈ ಮಾಡಿದ್ರ? ಅಲ್ಲ ಅಪ್ಪ ಅಮ್ಮನ ಕೈ ಮಾಡಿದ್ರ? ಕೈಗಳು ತಾನೇ ಕೈ ಮಾಡಿದ್ದು? ಅಮ್ಮನ ಕೈ ಮಾಡ್ತೀನಿ. ಈ ಕೈ ತಾನೆ, ಈ ಕೈ ತಾನೆ ಕಣ್, ಈ ಕೈ ತಾನೆ. ಈ ಕೈ ತಾನೆ, ಈ ಕೈ ತಾನಮ್ಮ, ಈ ಕೈ ತಾನಮ್ಮ ಹೊಡೆಯೋದು. ನಿನ್ನ ಕೈ ಮಾಡ್ತಾನಲ್ಲಮ್ಮ ಅವನು. ನಿನ್ನ ಕೈ ಮಾಡ್ತಾನ. ನಿನ್ನ ಕೈ ಮಾಡ್ತಾನ, ನಿನ್ನ ಹೊಡೆ ಮಾಡ್ತಾನ, ನಿನ್ನ ಕೈ ಮಾಡ್ತಾನಲ್ಲ, ನಿನ್ನ ಕೈ ಮಾಡ್ತಾನಲ್ಲ. ಅನ್ಪೂರ್ಣ, ಏನಿದು? ನಿಮ್ ಮಗನೇ ಮಾಡಿದ್ದು. ಏನೋ ಕೋಪದಿಂದ ಇಷ್ಟು ದಿವಸ ಬೀದಿಯವ್ರ ಮೇಲೆ ಆಯ್ತು, ಈಗ ಮನೆಯವ್ರ ಮೇಲೆ ಶುರು ಮಾಡಿದಾನ? ಹೆಂಗ್ರಿ ಮನಸ್ ಬಂತು ನಿಮ್ಗೆ? ಹೆತ್ತ ಮಗನ ಎಲ್ರ ಮುಂದೆನೂ ಹೊಡೆದು ಎಳ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ, ಸ್ವಲ್ಪನಾದ್ರೂ ಕರುಣೆ ಅನ್ನೋದೇ ಇಲ್ವಾ? ಆ ಕೋಪನೇ ಅವನ್ ಹೀಗ್ ಮಾಡೋದಕ್ ಕಾರಣ.
ನಂದೇ ತಪ್ಪು ಅಂತೀಯ? ನಾನ್ ಸತ್ತು ಬದುಕಿ ಹೆತ್ತ ಮಗಾರಿ ಅವನು. ಒಂದು ದಿವಸನಾದ್ರೂ ಅವನ್ ಜೊತೆ ಪ್ರೀತಿಯಿಂದ ನಡ್ಕೊಂಡಿದ್ದೀರಾ? ಪ್ರತಿಯೊಬ್ಬ ಮಗುಗೂ ಅದ್ರ ತಂದೆನೇ ಮಾದರಿ ಆಗ್ಬೇಕು. ಆದ್ರೆ ನೀವು ಅವನ ಪಾಲ್ಗೆ ಕ್ರೂರಿ ಆಗ್ಬಿಟ್ರಲ್ರಿ. ಇರ್ಲಿ, ಒಳ್ಳೆ ದಾರಿಯಲ್ಲಿ ನಡೀಲಿ ಅಂತ ಬಯಸಿದ ಅಪ್ಪನಿಗೆ ಸಿಕ್ಕ ಬಹುಮಾನ ಇದು. ನನ್ನ ಜೀವ ಇರೋವರೆಗೂ ಈ ಕೈ ಇಲ್ಲದ ಶರ್ಟನ್ನೇ ಹಾಕುತ್ತೇನೆ. ಬೇಡ ರೀ, ರೋಡಲ್ಲಿ 4 ಜನ ನೋಡಿದ್ರೆ ಅಸಹ್ಯ. ಅಸಹ್ಯ? ರೋಡಲ್ಲಿ 4 ಜನ ಯಾರು ಶರ್ಟ್ ಕಟ್ ಮಾಡಿದ್ರು ಅಂತ ಕೇಳಿ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಮಗ ಅಂತ. ಯಾರಿಗೆ ಅಸಹ್ಯ ನೋಡೋಣ. ಯಾಕೆ ಅವನ ಮೇಲೆ ಸುಮ್ನೆ ದ್ವೇಷ ಸಾಧಿಸ್ತೀರಿ? ನೋಡೆ, ಅವನು ನನ್ನ ಶರ್ಟ್ ಕೈಗಳನ್ನು ಕತ್ತರಿಸಿಲ್ಲ, ನನ್ನ ಕೈಗಳನ್ನು ಕತ್ತರಿಸಿದ್ದಾನೆ. ಇಂಥ ಮಗ ಹುಟ್ಟಬೇಕಾದ್ರೆ ತಂದೆ ತಾಯಂದ್ರು ಎಂಥ ಪುಣ್ಯ ಮಾಡಿರ್ಬೇಕು ಅಂತ ಜನ ಹೊಗಳ್ಬೇಕು. ಮಕ್ಕಳು ತಂದೆ ತಾಯಂದ್ರಿಗೆ ಕೊಡೋ ಉಡುಗೊರೆ ಅದು. ಅದ್ರ ನಿನ್ನ ಮಗ ನೋಡಿದ್ರೆ ಇಂಥ ಮಗ ಹುಟ್ಟಬೇಕಾದ್ರೆ ಅವನ ಅಪ್ಪ ಎಂಥ ಪಾಪ ಮಾಡಿದ್ನೋ ಅಂತ. ಅವನ್ ತಪ್ಪು ಮಾಡಿದ್ರು ಕೆಟ್ಟ ಹೆಸರು ನನಗೇನೆ. ಪೂಜೆ ವೃತ್ತ ಅಂತ ಉಪವಾಸ ಮಾಡಿ ಮಾಡಿ ಹುಟ್ಟಿದವು ನೀವನು. ಆದ್ರೆ ಯಾಕೋ ದೇವರು ವರ ಕೊಡ್ಲಿಲ್ಲ, ಶಾಪ ಶಾಪ ಕೊಟ್ಟ. ನಮಸ್ಕಾರ. ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ತಗೊಳ್ಳಿ. ಈ ಮದ್ವೆನ ಸ್ವಲ್ಪ ಮುಂದೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಾನು ನೇರವಾಗಿ ಮಾತಾಡೋ ಮನುಷ್ಯ. ನಾನು ನಿಮ್ ಬಗ್ಗೆ ಆಗ್ಲಿ ಮಗಳ ಬಗ್ಗೆ ಆಗ್ಲಿ ಯಾವ ತಪ್ಪನ್ನು ಹೇಳ್ತಾ ಇಲ್ಲ. ನಿಮ್ಮ ಮಗ ಆಗಾಗ ಪೊಲೀಸ್ ಸ್ಟೇಷನ್ ಜೈಲು ಅಂತ ಹೋಗ್ತಾ ಇರ್ತಾನಂತ ಕೇಳ್ಪಟ್ಟೆ. ನೋಡಿ, ನಾನು ಅಸಿಸ್ಟೆಂಟ್ ಕಲೆಕ್ಟರ್ ಆಗಿದ್ದವನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನಗೆ ಸಲ್ಯೂಟ್ ಹೊಡೆಯೋದು ಅಷ್ಟೇ ಗೊತ್ತು. ನಿಮ್ ಮನೆಗೆ ಪೊಲೀಸ್ನವ್ರು ನುಗ್ಗಿ ನಿಮ್ ಮಗನ ರೋಡ್ ನಲ್ಲಿ ಹೊಡೆದು ಎಳ್ಕೊಂಡು ಹೋಗಿದ್ದಾರೆ. ನಿಮ್ ಮಗಳ ಮದುವೆ ಆದ್ಮೇಲೆ ಪೊಲೀಸ್ನವ್ರು ನಮ್ಮನೆಗೆ ನುಗ್ಗಲ್ಲ ಅಂತ ಏನ್ ಗ್ಯಾರಂಟಿ? ಆದ್ರಿಂದಾನೇ ಈ ಮದುವೆ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡಿ, ನಾನು ಯಾರ ಮುಂದೆನೂ ಕೈ ಚಾಚಿದವನಲ್ಲ. ಆದ್ರೆ ನಿಮ್ ಮುಂದೆ ಕೈ ಚಾಚಿ ಬೇಡ್ಕೋತೀನಿ, ದಯವಿಟ್ಟು ಈ ರೀತಿ ಮಾಡಬೇಡಿ. ತಾನೊಂದು ದೊಡ್ಡ ಮನೆತನ ಸೇರ್ಕೋತೀನಿ ಅಂತ ನನ್ನ ಮಗಳು ಎಷ್ಟೋ ಕನಸುಗಳನ್ನು ಕಂಡಿದ್ದಾಳೆ. ಅವಳ ಆಸೆಗಳನ್ನ ಚೂರ್ ಚೂರ್ ಮಾಡಬೇಡಿ. ಅದನ್ನು ತಡ್ಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ನಾನು ಈ ರೀತಿ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಇವತ್ತು ನಿಮ್ ಮಗಳ ಮದುವೆ ನಿಲ್ಲೋದಕ್ಕೆ ನಿಮ್ ಮಗನೇ ಕಾರಣ. ಇಂಥ ಒಬ್ಬ ಮಗನ ಮನೇಲಿ ಇಟ್ಕೊಂಡ್ರೆ ಯಾರ್ ತಾನೇ ಸಂಬಂಧ ಬೆಳೆಸ್ತಾರೆ? ನೀವು ನಿಮ್ ಮಗಳಿಗೆ ಬೇರೆ ಕಡೆ ಸಂಬಂಧ ಹುಡುಕೋದು ಒಳ್ಳೇದು ಅನ್ಸುತ್ತೆ. ಇವತ್ತು ನಿಮ್ ಮಗಳ ಮದುವೆ ನಿಲ್ಲೋದಕ್ಕೆ ನಿಮ್ ಮಗನೇ ಕಾರಣ. ಇಂಥ ಒಬ್ಬ ಮಗನ ಮನೇಲಿ ಇಟ್ಕೊಂಡ್ರೆ ಯಾರ್ ತಾನೇ ಸಂಬಂಧ ಬೆಳೆಸ್ತಾರೆ? ಓಂ ಆಪೋಹಿಷ್ಟಾಮಯ ಭವಸ್ಥಾನವೋರ್ಜೆ ದಧಾತನ ಮಹೇರಣಾಯ ಚಕ್ಷತೆ ಯಾವಶ್ಯವತಮೋ ರಸಃ ತಸ್ಯ ಭಾಗಯತೆ ಹನಃ ಶತೀರಿವ ಮಾತರಃ ತಸ್ಮಾ ಅರಂಗಮಾಮವ ಯಸ್ಯ ಕ್ಷಯಾಯ ಜಿನ್ಮಥ ಆಪೋ ಜನಯತಾ ಜನಃ
ಯಜಮಾನಸ್ಯ ಪಿತಾಮಹ ನಾರಾಯಣ ಶಾಸ್ತ್ರಿ. ಯಜಮಾನಸ್ಯ ಪ್ರಪಿತಾಮಹಃ ರಾಮನಾರಾಯಣ ಶಾಸ್ತ್ರಿ. ಮಮ ಕುಮಾರಸ್ಯ ತೀರ್ಥ. ನಾರಾಯಣ ಶಾಸ್ತ್ರಿ ನಾಮಧೇಯಸ್ಯ ಮಮ ಪಿತುಃ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಮಮ ಕುಮಾರಸ್ಯ ತೀರ್ಥ ನಾಮಧೇಯಸ್ಯ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಇತಿ ತರ್ಪಯಿತ್ವಾ. ಏನ್ ಮಾಡಿದನ್ ಗೊತ್ತಾ ನಿನ್ ಗಂಡ? ಅನ್ನಪೂರ್ಣ ಗ್ಯಾರೇಜ್ ಅಂತ ಇದ್ದಿದ್ದನ್ನು ಹೊಡೆದಾಕಿ ಅಯೋಗ್ಯ ರೌಡಿ ಗ್ಯಾರೇಜ್ ಅಂತ ಬರ್ದಿ ಬಂದೇನೆ. ಅಯೋಗ್ಯನ ಪಟ್ಟ ಕೊಟ್ಟಿಲ್ಲ, ನನಗೆ ಏನ್ ಕಿತ್ಕೊಂಡಿದ್ದೀನಿ ಅಂತ ಕೇಳಿ ಒಂದು. ಅಯೋಗ್ಯನಿಗೆ ಅಯೋಗ್ಯ ಅನ್ನೋದೇ ಇನ್ನೇನ್ ಅನ್ಬೇಕು? ಇವನು ಜೀವಂತ ಇರೋವರೆಗೂ ನಮ್ಮ ಮಗಳ ಮದುವೆ ಆಗೋದಿಲ್ಲ ಕಣ. ಏನಾಯ್ತು ಗೊತ್ತಾ ನಿಂಗೆ? ಗಂಡಿನ ಕಡೆಯವರು ಈ ಮದುವೆ ಬೇಡ ಅಂತಂದ್ರು. ಇವತ್ತು ನಿಮ್ಮನೆ ನುಗ್ಗಿದ ಪೊಲೀಸು ನಾಳೆ ನಮ್ಮನೆ ನುಗ್ಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂದ್ರು. ಪೊಲೀಸ್ನವರೇ ತುಂಬಿಕೊಂಡಿರೋ ನಮ್ಮ ಕುಟುಂಬಕ್ಕೆ ಕ್ರಿಮಿನಲ್ಗಳೇ ಇರುವ ನಿಮ್ಮ ಮನೆಯಿಂದ ಹೆಣ್ಣು ಹೇಗೆ ತರೋದು ಅಂತಂದ್ರು. ನಮ್ಮ ಮಗಳ ಮದುವೆ ನಿಲ್ಲೋದಕ್ಕೆ ಇವನೇ ಕಾರಣ. ಅದಕ್ಕೆ ಮಗ ಸತ್ತೋದ ಅಂತ ಮನೆ ಬಾಗ್ಲಲ್ಲೇ ಕಲ್ಲೆಟ್ಟು ಇವನ್ ತಿಥಿ ಮಾಡಿದ್ದೀನಿ. ಮದುವೆ ಯಾಕೆ ನಿಂತು ಹೋಯ್ತು ಅಂತ ಊರಿನ ಜನ ಕೇಳಿದ್ರೆ ಮಗ ಸತ್ತೋರ, ಸೂತಕದ ಮನೆಯಲ್ಲಿ ಶುಭ ಕಾರ್ಯ ನಡೆಯೋ ಹಾಗಿಲ್ಲ ಅಂತ ಮುಲಾಜಿಲ್ದೆ ಹೇಳು. ಏ ಶಾಸ್ತ್ರಿ, ಯಾವಾಗ ಚಿಕ್ಕ ವಯಸ್ಸಲ್ಲಿ ನಿನ್ನ ಹೇಳ್ಕೊಂಡು ಜೈಲಿಗೆ ಹಾಕಿ ಬಂದಿಯೋ ಅವತ್ತೇ ನಿನ್ ಮಗ ತೀರ್ಥ ಸತ್ತೋದ. ನಾನ್ ಸತ್ತೆ ಅಂತ ತೀರ್ಮಾನ ಮಾಡಿ ಕಲ್ನೆಟ್ಟಿರ್ಬೋದು, ಆದ್ರೆ ನಾಳೆ ನೀನ್ ಸತ್ರ ನಿನಗೆ ಕೊಳ್ಳಿಡೋದಕ್ಕೆ ಗೋರಿ ಕಟ್ಟೋದಕ್ಕೆ ಈ ಕಲ್ ಬರೋದಿಲ್ಲ. ಈ ಕಲ್ ಬರುವಾಗ ನಾನೇ ಬರ್ಬೇಕು. ಅದಕ್ಕೆ ಇದೇ ಮಣ್ಣು ತಗೊಂಡು ಹೋಗ್ತಾ ಇದ್ದೀನಿ. ನಾನು ಸತ್ತಾಗ ನೀನೆಲ್ಲೋ ಬರ್ತೀಯ? ನೀನು ಬದುಕೋ ಬದುಕಿಗೆ ಯಾವನೋ ರೌಡಿ ನಿನ್ನ ರೋಡಲ್ಲೇ ಕೊಚ್ಚಾಕ್ತಾನೆ, ಇಲ್ಲ ಪೊಲೀಸರೇ ನಿನ್ನ ಕೊಂದು ಹಾಕ್ತಾನೆ. ಆ ಸುದ್ದಿನ ಕಿವಿಯಾರೆ ಕೇಳೇ ನಾನು ಸಾಯೋ. ಹೇಳೋ 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 ಹೇಳೋ. ಅಮ್ಮ ಅಲ್ಲ, a plus b into a minus b is equal to a square minus b square is equal to ಸ್ಕ್ರೂ ಡ್ರೈವರ್ ಅಲ್ಲ, ಕಟಿಂಗ್ ಪ್ಲೇಯರ್ ಅಲ್ಲ, ಸ್ಪ್ಯಾನರ್ ಅಲ್ಲ. ಹೇಳೋ ಹೇಳು ಹೇಳು. ನಿನಗೆ ಬೀಜಗಣಿತ ಯಾಕೆ ಬರೋದಿಲ್ಲ ಗೊತ್ತಾ? ನಿನ್ನ ತಲೆ ತುಂಬಾ ಲದ್ದಿ ತುಂಬಿದೆ. ಹೋಗಿ ಆ ಪೊಲೀಸ್ನವನ ಮಗ ಪ್ರಕಾಶನ್ ಕುಂದಿ ಕೆಳಗೆ ತುರ್ಕೊಂಡು ಬಾ, ಆಗ ಸ್ವಲ್ಪ ಬುದ್ಧಿ ಬರುತ್ತೆ. ಅಳಬೇಡ ಅಳಬೇಡ. ಯಾರು ಮಾಡಿದ್ದು? ನಾನೇ ಮಾಡಿದ್ದು. ನನ್ ಕಂದ ರೀ, ನಾವ್ ತೀರ್ಥ ಕಂಡಿಡ್ತಿದ್ದು ಎಷ್ಟು ಜನ ಹಾಡುತ್ತೆ ನೋಡಿ. ರೇಡಿಯೋ ಕಂಡು ಹಿಡಿದಿದ್ದು ಇವನಲ್ಲ, ಮಾರ್ಕೋನಿ. ಏನು ನೀವು
ಏನ್ ಭಾವ ನೀನು ಅವ್ನ ಯಾಕೆ ಸುಮ್ನೆ ಗೋಳಾಡಿಸ್ತೀಯ? ನಿನ್ ಗೊತ್ತಾ ಗಣಿತದಲ್ಲಿ ಅವನು ಎಷ್ಟು ತಗೊಂಡಿದ್ದಾನೆ? ಹೇಳೋ, ಎಷ್ಟು ತಗೊಂಡಿದ್ಯೋ? ಜಸ್ಟ್ ಪಾಸು. ಪಾಸ್ ಆಗಿದ್ದಾನಲ್ಲ ಸಾಲದು. ಒಬ್ಬ PC ಮಗ ಗಣಿತದಲ್ಲಿ 100ಕ್ಕೆ 100 ತೆಗೆದಿದ್ದಾನೆ. ಗಣಿತದ ಮೇಸ್ಟರ್ ಮಗ 100ಕ್ಕೆ 100 ತೆಗಿಲೇಬೇಕು. ನಿನ್ ಮಗ ಗಣಿತದಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗೆದೇ ಇದ್ರೆ ಏನ್ ಪ್ರಪಂಚ ಪ್ರಳಯ ಆಗ್ಬಿಡುತ್ತಾ? ಪ್ರಳಯ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಲೆಕ್ಕಾಚಾರವಾಗಿ ಪ್ರಪಂಚ ನಡೀದೇ ಹೋದ್ರೆ ಎಲ್ಲವೂ ಸೊನ್ನೆನೆ. ಇಂಥ ರೇಡಿಯೋ 100 ರೂಪಾಯಿ ಬಿಸಾಕಿದ್ರೆ ಸಿಗುತ್ತೆ ಈಗಿನ ಕಾಲದಲ್ಲಿ. ಆದ್ರೆ ಸರಿಯಾಗಿ ಓದ್ದೆ ಇವನು ಫೇಲ್ ಆದ್ರೆ ಕಳೆದ ವರ್ಷ ಮತ್ತೆ ಬರುತ್ತಾ? ರೇಡಿಯೋ ಕಂಡು ಹಿಡಿತ. ಮಕ್ಕಳೇ, ನಾನು ಬೆಂಕಿಂಗ್ ಶಾಸ್ತ್ರಿ ಮಾತಾಡ್ತಾ ಇದ್ದೀನಿ. ಭೂಮಿ ಯಾತ್ರ ಮೇಲೆ ನಿಂತಿದೆ? ಭೂಮಿ ಯಾತ್ರ ಮೇಲೆ ನಿಂತಿಲ್ಲ, ನಾವು ಭೂಮಿ ಮೇಲೆ ನಿಂತಿದ್ದೀವಿ. ಅಯ್ಯೋ, ಶಾಸ್ತ್ರಿಗಳು ಬಂದ್ಬಿಟ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಯಾರೋ ಬರ್ದಿದ್ದು ಅದನ್ನ? ಗೊತ್ತಿಲ್ಲ. ಒಳ್ಳೆ ಮಾತಿನಲ್ಲಿ ಯಾರು ಬರ್ದಿದ್ದು ಹೇಳು. ಗೊತ್ತಿಲ್ಲ ಸರ್. ನಾನೇ ಸರ್ ಬರ್ದಿದ್ದು. ಬನ್ನಿ, ಮಂಡಿ ಮೇಲೆ ಅಣಗಿಸ್ತೀಯ. ಒಂದು ಸಿಂಪಲ್ ಸಮ್ ಕೇಳ್ತೀನಿ, ಉತ್ತರ ಹೇಳು. 3 - 4 whole square is equal to 3 - 4 whole square is equal to 3 - 4 whole square. ಹೇಳು. ಏನ್ ಹೇಳು? 3 - 4 square is equal to 3 square minus plus ಪ್ರಕಾಶ, ನೀನ್ ಹೇಳು. 3 square plus 2 into 3 into 4 plus 4 square is equal to 1. ನೋಡಿದ್ಯಾ? ಕಾಲ್ ಕೆಳಗೆ ನುಗ್ಗು ಅವನ. ಬಾ, ನಡಿ. ನೋವಾಗ್ಲಿ ಅಂತಾನೆ ನಿಲ್ಸಿರೋದು. ನೋವಾದ್ರೇನೆ ನಿನಗೆ ಬುದ್ಧಿ ಬರೋದು, ನೀನ್ ಚೆನ್ನಾಗಿ ಓದೋದು, ನೀನ್ ಸುಳ್ಳು ಹೇಳೋ ತಪ್ಪು ಅಂತ ಗೊತ್ತಾಗೋದು. ಇವು ತಿಳಿ ದಿನ ಹೀಗೆ ನಿಂತ್ಕೊಂಡೆ ಎಲ್ಲಾ ಪೀರಿಯಡ್ಗಳಿಗೆ ನೀನೇ ಬೆಲ್ ಹೊಡಿಬೇಕು. ಅಂಕಲ್, ನೋವಾಗುತ್ತೆ ಅಂಕಲ್. ನಮಸ್ಕಾರ. ನಮಸ್ಕಾರ ಸರ್. ಬಂದ್ರು. ನಿಲ್ಸಿ. ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಅದು ನಾನೇ ಸರ್. ನೀನಾ? ಇಂಥ ಚಿಕ್ಕ ವಯಸ್ಸಲ್ಲಿ ಎಂತ ಅದ್ಭುತ ಶೋಧನೆ ಮಾಡಿದ್ಯಾ? ಮುಂದೆ ಏನಾಗಬೇಕು ಅಂತ ಇದೆಯಾ? ಸರ್, CV ರಾಮನ್ ತರ, ಥಾಮಸ್ ಆಲ್ವಾ ಎಡಿಸನ್ ತರ ಆಗ್ಬೇಕು ಅಂತೀನಿ. ಇದೊಂದು ಚಿಕ್ಕ ಕಾಣಿಕೆ ಸರ್. ಈತ ನಮ್ಮ ಹೆಡ್ ಮಾಸ್ಟರ್ ಶಾಸ್ತ್ರಿಗಳ ಮಗ. ಶಾಸ್ತ್ರಿಗಳ ಮಗನ? ಹೌದು ಸರ್. ಇದರಿಂದ ನಮ್ಮ ಸ್ಕೂಲ್ಗೆ ಬಹಳ ಒಳ್ಳೆ ಹೆಸರು ಬರುತ್ತೆ. ವಂಡರ್ಫುಲ್. ನಮಸ್ತೆ. ನನಗೆ ಅವಮಾನ ಮಾಡ್ಬೇಕು ಅಂತ ಇದನ್ನ ಮಾಡಿದ್ಯಾ? ಅವಮಾನ ಮಾಡಕ್ಕಂತಲ್ಲಪ್ಪ, ಮತ್ತೆ ಸ್ಕೂಲ್ಗೆ ಒಳ್ಳೇದಾಗ್ಲಿ ಅಂತ ಮಾಡ್ದೆ. ಸ್ಕೂಲಿಗೆ ಒಳ್ಳೇದ್ ಮಾಡೋದು ನೀನ್ ಯಾರೋ? ನಿನ್ ಕೆಲಸ ನೋಡು ನೀನು. ನನ್ ಮಾತು ಕೇಳು. ಕರೆದ್ರಂತೆ. ಹಾ, ನಾರಾಯಣ್ ಶಾಸ್ತ್ರಿಗಳೇ, ನೀವು ತುಂಬಾ ಬುದ್ಧಿವಂತರು, ಸಭ್ಯರು. ಇಷ್ಟೊಂದು ಕೇವಲವಾಗಿ ನಡ್ಕೋಬಾರ್ದಾಗಿತ್ತು. ನಿಮ್ ಮಗ ಎಂತ ಅದ್ಭುತವಾದ ಕ್ರಿಯೇಷನ್ ಮಾಡಿದ್ದಾನೆ. ಅವನು ತುಂಬಾ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ. ಅವನು ಡಿಸ್ಕರೇಜ್ ಮಾಡಬಾರ್ದು, ಎಂಕರೇಜ್ ಮಾಡಬೇಕು. ಅವನು ನನ್ನ ಮಗ. ಅವನನ್ನು ಹೇಗೆ ಬೆಳೆಸಬೇಕು ಅನ್ನೋದು ನನಗೆ ಗೊತ್ತಿದೆ. ಬೇಕಾದ್ರೆ ನಾನು ಅವನು ಬೇರೆ ಸ್ಕೂಲಿಗೆ ಸೇರಿಸ್ತೇನೆ. ನೀವು ಹೀಗೆಲ್ಲ ಮಾತಾಡಿದ್ರೆ ಸಂಸ್ಥೆ ಮುಖ್ಯಸ್ಥನಾಗೊಬ್ಬ ವಿದ್ಯಾರ್ಥಿಗೆ ಹಿಂಸಿಸಿ ಅವಮಾನ ಮಾಡಿದ್ದಕ್ಕೆ ಏನ್ ಆಕ್ಷನ್ ತಗೋಬೇಕೋ ಅದನ್ನ ತಗೋಬೇಕಾಗತ್ತೆ. ನಾನು ಈ ಸಂಸ್ಥೆ ಹೆಡ್ ಮಾಸ್ಟರ್ ಆಗಿದ್ದೀನಿ. ನನಗೂ ಒಂದು ಮಾತು ಹೇಳೋದಿದೆ. ನೀವು ನನ್ನ ಮೇಲೆ ಅಂಥ ಆಕ್ಷನ್ ತಗೊಳಕ್ ಮುಂಚೆನೆ ನಾನೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಸರ್, ಅವ್ರ ಹತ್ರ ಯಾಕೆ ಹಾಗೆ ಮಾತಾಡಿದ್ರಿ? ನಾನು ತಲೆ ಕೆಟ್ಟವನು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಏಟ್ ಬಿದ್ರೇನೆ ಮುಂದೆ ಹೋಗೋ ಎತ್ತದು. ನೋಡಿ,
8ನೇ ಕ್ಲಾಸ್ ಓದೋ ಹುಡುಗನ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಸ್ಕ್ರೂ ಡ್ರೈವರು ಇದೆಲ್ಲ ನೋಡಿ ನೋಡಿ. ಇದು ಅವನ ಸ್ಟಡಿ ಟೇಬಲ್, ಇದು ಅವನ ರೂಮು. ಸರ್, ಅವನಿಗೆ ಇದ್ರಲ್ಲಿ ಆಸಕ್ತಿ ಇದ್ರೆ ಇದ್ರಲ್ಲೇ ಮುಂದುವರಿಲಿ ಬಿಡಿ. ಸಾಧ್ಯವಿಲ್ಲ. ನಾನು ಗಣಿತದ ಮೇಷ್ಟ್ರು, ಅವನು ನನ್ನ ಹಾಗೆ ಗಣಿತದಲ್ಲಿ ಮೇಧಾವಿ ಆಗ್ಬೇಕು. ನೀವು ಅವನ ಕ್ಲಾಸ್ ಟೀಚರ್, ಹೇಳಿ ಅವನು ಈ ವರ್ಷ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾನೆ? 45% ತಗೊಂಡಿದ್ದಾನೆ. ನನ್ಗೊಂದು ಉಪಕಾರ ಮಾಡ್ತೀರಾ? ಅವನನ್ನ ಈ ವರ್ಷ ಫೇಲ್ ಮಾಡಿ. ಸರ್, ಪಾಸ್ ಆಗಿರೋ ಹುಡುಗನ್ನ ಫೇಲ್ ಹ್ಯಾಕ್ ಸರ್ ಮಾಡೋದು? ಮಾಡಬೇಕು. ಈ ಮಾತನ್ನು ನಾನು ಮೇಷ್ಟ್ರಾಗಿ ಹೇಳ್ತಾ ಇಲ್ಲ, ಅವನ ತಂದೆಯಾಗಿ ಹೇಳ್ತಿದ್ದೀನಿ. ಅವನಿಗಿಂತ ಚಿಕ್ಕವ್ರ ಜೊತೆ ಕೂತು ಓದಿದಾಗಲೇ ಅವನಿಗೆ ಬುದ್ಧಿ ಬರೋದು. ಮುಂದಿನ ವರ್ಷ ಒಳ್ಳೆ ಮಾರ್ಕ್ಸ್ ತಗೋತಾನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತಾರೆ. ಅಲ್ಲಪ್ಪ, ಯಾಕೆ ಸರ್ ಈ ತರ ಮಾಡ್ಬಿಟ್ರಿ? ನಮ್ಮಪ್ಪಂಗ್ ಮಾತ್ರ ಇಷ್ಟ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು, ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಹರಿಬೇಡ್ವೋ ತೀರ್ಥ. ಇನ್ನೊಂದು ಸರ್, ನನಗ್ ಮೋಸ ಮಾಡ್ದಂಗೆ ಇನ್ಯಾವ ಹುಡ್ಗನ್ ಭವಿಷ್ಯನು ಹಾಳು ಮಾಡ್ಬೇಡಿ ಸರ್. ಓಯ್ ಪ್ರಕಾಶ, ಏನೋ ತೀರ್ಥ? ಬಾರ ಇಲ್ಲಿ. ಏನ? ಎಷ್ಟೋ ನಿಂಗ್ ಗಣಿತದಲ್ಲಿ ಮಾರ್ಕ್ಸು? 100ಕ್ಕೆ 100. ಎಲ್ಲಿ ಕೈ ತೋರ್ಸು. ನಿನ್ನಿಂದ ತಾನೇ ನಮ್ಮಪ್ಪ ನಂಗೆ ಹೊಡಿಯೋದು. ಇನ್ಮೇಲೆ ನಾನಲ್ಲ ಕಣ ನಮ್ಮ ಅಪ್ಪನ ಮಗ, ನೀನು. ನಿಮ್ ಮಗನ ಕೈಗೆ ಕಂಪಾಸಿಂದ ಚುಚ್ಚಿ ಓಡೋದು ಇವನು. ಇನ್ನು ಇವನನ್ನು ತಿದ್ದೋಕೆ ನನ್ನ ಕೈಲಿ ಆಗೋದಿಲ್ಲ. ನಿಮ್ಮ ರಿಮಾಂಡ್ ಒಮ್ಮೆ ಇವನಿಗೆ ಸರಿಯಾದ ಪಾಠಶಾಲೆ. ಏನ್ ಮಾಡ್ತೀರೋ ಮಾಡಿ. ಚಿತ್ತ, ಸಮಾಧಾನ ಮಾಡ್ಕೊಳ್ಳೋ. ನಿನ್ನಷ್ಟೇ ದುಃಖ ಬೇಜಾರು ನನಗೂ ಆಗಿದೆ. ನಿಮ್ಮಪ್ಪ ಮಾಡಿದ್ದಂತೂ ಅಕ್ಷಮ್ಯ. ಇದೇನು ಹೊಸ್ತಲ್ಲ ಬಿಡು. ಅದಕ್ಕೋಸ್ಕರ ಮನ್ಸು ಚಿಕ್ಕದ್ ಮಾಡ್ಕೊಂಡು ನೀನ್ ಯಾಕೆ ಬಂದಿರ್ ಕೂತಿದ್ಯಾ? ನನ್ನಡಿ ಮನೆಗೆ ಹೋಗೋಣ. ಹೇಳೋ ಹೇಳೋ, ಮಗು ತರ ಹಠ ಮಾಡ್ಬೇಡ, ಹೇಳು. ಸರ್ ನಮಸ್ಕಾರ. ಒಂದು ಸಲ ನಿಮ್ ಸಂಬಂಧ ಬೇಡ ಅಂತ ಹೇಳಾಯ್ತಲ್ಲ, ಮತ್ತೇನ್ ಗಲಾಟೆ ಮಾಡಕ್ ಬಂದಿದ್ಯಾ? ಸರಿಲ್ಲ, ಗಲಾಟೆ ಎಲ್ಲ ನೋಡಿ, ತಪ್ಪು ನಾನ್ ಮಾಡಿದ್ದೀನಿ. ನನ್ನ ತಂಗಿ ಅಲ್ಲ, ದೊಡ್ಡ ಮನ್ಸು ಮಾಡಿ ಮದುವೆಗೆ ಒಪ್ಕೊಳ್ಳಿ. ನಿನ್ನ ಯಾವ ಕಥೆನೂ ನಾವು ಕೇಳೋದಕ್ಕೆ ರೆಡಿ ಇಲ್ಲ. ಈ ಮದುವೆ ನಡೆಯುವಂತದ್ದಲ್ಲ, ಸುಮ್ನೆ ಹೋಗಯ್ಯ. ಸರಿ, ಇನ್ನೊಂದ್ಸತಿ ಯೋಚನೆ ಮಾಡಿ. ನನ್ನ ತಂಗಿದೇನು ತಪ್ಪಿಲ್ಲ. ನಾನು ನೋಡಪ್ಪ, ನಾವು ಹೇಳ್ದಷ್ಟು ಕೇಳು. ಈ ಸಂಬಂಧ ಇಷ್ಟ ಇಲ್ಲ ಅಂದ್ರೆ ಹೊರಟೋಗ್ಬಿಡ್ಬೇಕಷ್ಟೇ. ವಾಟ್ ಎ ಸರ್ಪ್ರೈಸ್! ಯಾವಾಗ ಬಂದ್ರಿ? ಏನಾಗ್ಲೇ ಹೊರಟು ನಿಂತ್ಬಿಟ್ಟಿದ್ದೀರಾ? ಬನ್ನಿ ಒಳಗಡೆ ಹೋಗೋಣ. ಪರವಾಗಿಲ್ಲ. ತಾವು ಪ್ರೀತಿಯಿಂದ ನನ್ನ ತಂಗಿ ಕೊಟ್ಟಿದ್ದು ಉಡುಗೊರೆ ಅಂತ. ಸಂಬಂಧನೇ ಕೂಡ್ಲಿಲ್ಲ ಅಂದ್ಮೇಲೆ ನಮ್ಮ ಹತ್ರ ಸರಿ ಇರೋದಿಲ್ಲ. ತಗೊಳ್ಳಿ. ನಿಮ್ ತಂಗಿನ ಇಷ್ಟಪಟ್ಟು ನಾನು ಮದುವೆಗೆ ಒಪ್ಕೊಂಡೆ. ಆದ್ರೆ ಈಗ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ. ಅದು ನಾನ್ ಕಟ್ಟಿರೋ ಬಿಲ್ಡಿಂಗ್ ತರ ಸ್ಟ್ರಾಂಗ್ ಆಗಿ. ಹಿರಿಯ ನಿಶ್ಚಯ ಮಾಡಿರೋ ಪ್ರಕಾರ ಈ ಮದುವೆ ನಡೆದೇ ನಡೆಯುತ್ತೆ. ಚಂದ್ರು, ಡ್ಯಾಡಿ, ನನಗೆ ಗೊತ್ತು. ಕೈ ಕೊಡಿಲೆ. ಈ ಊರಲ್ಲಿ ಗಂಡೆದರ ನಾನು ಒಬ್ನೇ ಅನ್ಕೊಂಡಿದ್ದೆ. ತಾವು ಇದ್ದೀರಾ? ಖುಷಿಯಾಗಿ ಹೋಗ್ತೀನಿ. ತುಂಬಾ ಇದೆ ಕೆಲ್ಸ. ದಮ್ ಗಂಡು ಒಪ್ಕೊಂಡಾಯ್ತು. ಹೌದು, ಇನ್ನೇನು? ಇವಾಗ್ಲಿಂದಾನೆ 10 ರೂಪಾಯಿ ಕೂಡಿಟ್ರೆ ತಾನೆ ನಾಳೆ ನಮ್ಮ ಮಕ್ಳಿಗಾಗೋದು. ನೀನ್ ಮಾತಾಡಿ ಮಾತಾಡಿ ಇಡೀ ಆಸ್ತಿನೇ ಖಾಲಿ ಮಾಡೋಗಿದ್ಯಾ. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಗಂಡಿನ ಕಡೆಯವರು ಮತ್ತೆ ಮದುವೆ ಒಪ್ಕೊಂಡ್ರು ಅಂತ ಖುಷಿಯಲ್ಲಿ ಚಾಕ್ಲೇಟ್ ತಿಂತಾ ಇದ್ಯಾ? ತಗೊಳ್ಳಿಪ್ಪ. ತುಂಬಾ ಚೆನ್ನಾಗಿದೆ. ಅಣ್ಣ ಕೊಟ್ಟಿದ್ದು. ನಮಸ್ಕಾರ. ನಮಸ್ಕಾರ. ಕೃಷ್ಣಮೂರ್ತಿ ಅವರು, ಎಷ್ಟು ವರ್ಷ ಆಗೋಯ್ತು? ನನ್ನ ಮುಖಾನೇ ನೋಡೋದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೋಗಿದ್ರಿ.
ನನ್ ಮಗಳಿಗೆ ಇದೇ ಊರಲ್ಲಿ ಟಿವಿ ಆಂಕರ್ ಆಗಿ ಕೆಲಸ ಸಿಕ್ಕಿದೆ, ಅದಕ್ಕೆ ಬಂದ್ವಿ. ನೀನು ನಯನ ಅಲ್ವಾ? ಎಷ್ಟುದ್ದ ಬೆಳೆದ್ಬಿಟ್ಟಿದ್ಯಾ? ಏನ್ ಓದ್ತಾ ಇದೀಯಾ? BSc ವಿಜುವಲ್ ಕಮ್ಯುನಿಕೇಶನ್. ವೆರಿ ಗುಡ್. ನನ್ನ ಮಗಳು BSc ಗೋಲ್ಡ್ ಮೆಡಲಿಸ್ಟ್. ಓ ಹೌದಾ? ಪಾಪ ತೀರ್ಥನ್ ಜೀವನ ಹಾಳಾಗೋಯ್ತು. ಕೃಷ್ಣಮೂರ್ತಿ, ನಾನು ನನ್ನ ಮಗ ಸತ್ತೋದ ಅಂತ ಅವನ್ ತಿಥಿ ಮಾಡಿ ಪಿಂಡ ಬಿಟ್ಟೆ. ಹಳೆದನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೀನಿ. ದಯವಿಟ್ಟು ಅದನ್ನ ಮತ್ತೆ ಕದಕ್ಬಿಡಿ. ನೀವು ಬದಲಾಗಿರ್ತೀರಾ ಅಂತ ಅನ್ಕೊಂಡಿದ್ದೇನೆ. ಒಳಗ್ ಬನ್ನಿ. ಬೇಡಮ್ಮ, ಇನ್ನೊಂದ್ಸಾರಿ ಬರ್ತೀವಿ. ಬಾ ನೀನ, ಬಾ. ಏನಿದು ಬಾರು? ಯಾರು ಹೇಳಿದ್ರು ಕುಡಿಯೋದು ಬಿಡಲ್ಲ. ನನ್ನ ಯಾಕೋ ಇಲ್ಲಿ ಕರ್ಕೊಂಬಂದ್ರೆ? ಅಯ್ಯೋ ಗುರು, ನೀನ್ ದುನಿಯಾ ಫಿಲ್ಮ್ ಹೀರೋಯಿನ್ ಮದುವೆ ಆಗ್ಬೇಕು ಅಂದ್ರೆ ಅವಳ ಮನ್ಸಿಗೆ ಹಿಡಿಸಿರೋ ಕೆಲವು ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಗುರು. ಅಂತ ಒಳ್ಳೆ ಕೆಲ್ಸ ನಾನೇನಪ್ಪ ಮಾಡ್ಬೇಕು ಗುರು? ದುನಿಯಾ ಸಿನಿಮಾದ ಹೀರೋ ಇದೇ ತರ ಬಾರಿಗೆ ಬಂದು ರೌಡಿಗಳ ಕೈಯಲ್ಲಿ ಒದೆ ತಿಂದು ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಾನೆ. ಸೇಮ್ ಅದೇ ತರ ನೀನ್ ಒಳಗೋಗಿ ರೌಡಿಗಳ ಹತ್ರ ಚೆನ್ನಾಗ್ ಒದೆ ತಿನ್ಬೇಕು. ಆಗ ಅವ್ರು ನಿನಗ್ 3,000 ರೂಪಾಯಿ ಕೊಡ್ತಾರೆ. ಅದನ್ನ ತಕೊಂಡ್ ಬಂದು ನಮ್ಮ ಅಕ್ಕ ಪೂರ್ಣಿ ಕೈ ಕೊಟ್ರೆ ಕಾಲೇಜ್ ಫೀಸ್ನಾದ್ರೂ ಕಟ್ಕೊಂತಾರೆ. ಅಯ್ಯಯ್ಯೋ, ಅವಳು ಇನ್ನು ಕಾಲೇಜ್ಗೆ ಫೀಸ್ ಕಟ್ಟಿಲ್ಲ ಗುರು. ನೋಡು, ನೀ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ, ಒಳಗಡೆ ಹೋಗಿ. ಬೇಡ ಸುಮ್ಮನೆ ಯಾವನ ನೀನು? ಶಿವು ಕಂಡ್ರಣ್ಣ, ನನ್ ಮಗ ಏನೇ ಇವಾಗ? ನೀವೆಲ್ಲ ಸೇರಿ ಈಗ ನನಗೆ ಹೊಡಿಬೇಕು. ಹೋಗಲ್ಲ. ಯಾಕೆ ಹೊಡಿರೋ? ಹೊಡಿಯಕ್ಕೆ ದಮ್ ಇಲ್ವಾ ಅಥವಾ ಜೋಬಲ್ಲಿ ದುಡ್ಡಿಲ್ವಾ? ಹೊಡಿಯೋ ಹೊಡಿಯಲ್ಲ. ಗುರು ಚೆನ್ನಾಗಿ ವಾದೆ ತಿಂತವನೆ. ನಿನಗೆ 3,000 ರೂಪಾಯಿ ವಂಚಕ್ಕಾಗಿಲ್ವಲ್ಲ ಪೂರ್ಣಿ? ಯಾರದ ಏನ್ರ ಹುಡುಕ್ತಾ ಇದೀರಾ? ಸುಮ್ನೆ ಗುರು, ಅವ್ರು ಕೊಟ್ಟು 3,000 ರೂಪಾಯಿ ಹುಡುಕ್ತಾ ಇದೀನಿ. ಲೇ, ಅವರು 3,000 ರೂಪಾಯಿ ಎಲ್ರೋ ಕೊಟ್ರು? ನನ್ನ ಹತ್ರ ಇದ್ದಿದ್ 30 ರೂಪಾಯಿನ ಕಿತ್ಕೊಂಡು ಹೊಡೆದು ಕಳ್ಸಿದ್ರ. ಲೇ, ಅವ್ರೆಲ್ಲ ಸೇರ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ಒಬ್ಬ ಹೇಳ್ದ, ನಾವ್ ಎಷ್ಟು ಹೊಡೆದ್ರು ಇವ್ನ ಏನು ಅಳ್ತಾನೆ ಇಲ್ವಲ್ರೋ, ಸೈಲೆಂಟ್ ಆಗಿದ್ದಾನೆ, ಎಷ್ಟು ಒಳ್ಳೆಯವನು ಅಂದಾಕಂಡ್ರು. ನಾನು ದುನಿಯಾ ಪಿಕ್ಚರ್ ಶಿವನ ನೆನೆಸ್ಕೊಂಡು ಸೈಲೆಂಟ್ ಆಗಿ ಓಡತ್ತಿಂದ ಲೇ, ಇಲ್ಲಿ ಹಿಂದೆ ಯಾಕೋ ಲೈಟ್ ಆಗಿ ಪೇನ್ ಆಗ್ತಾ ಇದೆ ನೋಡ್ರ. ನಿನ್ ಕಿಡ್ನಿ ಎತ್ಬಿಟ್ಟಿದ್ದಾರೆ ಗುರು. ಕಿಡ್ನಿ ಎತ್ಬಿಟ್ಟವ್ರ. ನಮ್ಮವರನ್ನ ಕರ್ಕೊಂಬಾರ.
ಥ್ಯಾಂಕ್ ಯು ಸರ್. ಯಾರಪ್ಪ ನೀನು? ಸರ್, ಯೋಗಾನಂದ ವಿದ್ಯಾಸಂಸ್ಥೆ ಓನರ್ ಯೋಗಾನಂದ ಅವ್ರ ಮಗ ಸರ್. ಯೋಗನ? ಹೌದು ಸರ್. ಅದ್ ಸರ್, ಇವ್ರು ಯಾಕೆ ಕಟ್ಟಿಸ್ಕೊಂಡ್ ಬಂದ್ರು? ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ ಸರ್. ಅದೇನಾಯ್ತು ಅಂದ್ರೆ, ಏಯ್, ಏನೋ ಹೇಳ್ತಾ ಇದ್ಯಾ? ಯಾರ್ ನಿಮ್ಮಪ್ಪ? ನಿಜ ಮೇಡಮ್, ಅವರೇ ನಮ್ಮಪ್ಪ. ಬೇಕಾದ್ರೆ ನೋಡಿ, ನಮ್ಮ ಅಪ್ಪ ಅಮ್ಮ ತೆಗ್ಸಿರೋ ಫೋಟೋ ತಗೊಳ್ಳಿ. ಎಲ್ಲೋ ಇವಳು ನಿಮ್ಮಮ್ಮ. ಯಾವಾಗ ಆಯ್ತು ಇವರಿಬ್ರು ಕನೆಕ್ಷನ್? ಇಂತ ಒಂದು ಅನ್ಯಾಯ ಎಲ್ ನಡೀತು? ಅಮ್ಮ ಡೆಲ್ಲಿ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಅಪ್ಪನ ಜೊತೆ ಫ್ರೆಂಡ್ಶಿಪ್ ಆಯ್ತು. ಈ ವಿಷಯ ಅಜ್ಜಿ ಗೊತ್ತಾಗಿ ಅಮ್ಮನ್ನ ಹಳ್ಳಿ ಕರ್ಕೊಂಡೋದ್ರು. ಅಷ್ಟರಲ್ಲಿ ಅಮ್ಮ ಪ್ರೆಗ್ನೆಂಟ್ ಆಗಿದ್ರು. ಇದೆಲ್ಲ ಅಜ್ಜಿ ಗೊತ್ತಾಗಿ ಅದೇ ಶಾಕ್ ನಲ್ಲಿ ಅಜ್ಜಿ ತೀರ್ಕೊಂಡ್ಬಿಟ್ರು. ನಾನು ಹುಟ್ಟಿದ್ಮೇಲೆ ಅಮ್ಮನ ಅಪ್ಪ ಯಾರು ಅಂತ ಸುಮಾರು ಸಲ ಕೇಳ್ದೆ, ಆದ್ರೂ ಹೇಳಲೇ ಇಲ್ಲ. ಅಮ್ಮ ಸಹಾಯ ಕೊನೆಗಳಿಗೆಲಿ ಈ ಫೋಟೋ ಕೊಟ್ಟು, ಇವರೇ ನಿಮ್ಮಪ್ಪ, ಈಗ ವಿಜಯನಗರದಲ್ಲಿ ಇದ್ದಾರೆ ಅಂತ ಹೇಳಿ ಕಣ್ಮುಚ್ಕೊಂಡ್ಬಿಟ್ರು. ನನಗೆ ಗೊತ್ತಿಲ್ದಿರೋ ಹಾಗೆ ಒಬ್ಬ ಮಗನ್ ಬೇರೆ ಬೆಳೆಸಿದಾನ ಆ ಮನುಷ್ಯ. ಏನೋ ಲೇ, ಹೊಸದಾಗ ಆಸ್ತಿಲ್ ಪಾಲ್ ಕೇಳೋಕ್ ಬಂದಿದ್ಯಾ? ಲೇ, ಹೊಡೆದ್ ಸಾಯಿಸ್ರ ಈ ನಾಯಿನ. ಸರ್, ಇಷ್ಟೇ ಸರ್ ನಡೆದಿದ್ದು. ಸರ್, ಒಂದೇ ಒಂದ್ಸಲ ಮಾತಾಡ್ಸ್ಬಿಡಿ ಸರ್. ನೀವು ಆಟೋದಲ್ಲಿ ಹೋಗ್ತೀರಾ? ನಾನೇ ಹೋಗ್ತೀನಿ. ಇಲ್ಲ ಬೇಡ, ಹೋಗ್ತೀರಾ? ಆಯ್ತು. ಈಗ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾ? ಹೌದು ಸರ್. ಬಾ. ಹಲೋ, ತೀರ್ಥ ಮಾತಾಡ್ತಾ ಇದ್ದೀನಿ. ಹಾ ತೀರ್ಥ, ಏನ್ ಸಮಾಚಾರ? ಸರ್, ತಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹಾ ಹೇಳು. ನಿಮ್ಮ ಮಗ ನಿಮ್ಗೆ ನೋಡ್ಬೇಕು ಅಂತ ಬಂದಿದ್ದಾರೆ. ನನ್ ಮಗನ? ಏನ್ ಹೇಳ್ತಾ ಇದೀಯಾ? ನಾನು ಮೊದಲು ಹಾಗೆ ಅನ್ಕೊಂಡೆ ಸರ್, ಅದ್ರ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಹಲೋ, ಪ್ಲೀಸ್ ಸ್ಟಾಪ್ ದ ಕಾಲ್. ಏನ್ ಹೇಳ್ತಾ ಇದೀಯಪ್ಪ? ನನ್ ಮಗನ? ತಾವು ಮತ್ತು ಶಕುಂತಲ. ಶಕು ಶಕು ಹಲೋ ಸರ್, ಮಾತಾಡ್ತೀರಾ? ಕೊಡಪ್ಪ. ಅಪ್ಪ, ಹೇಗಿದ್ಯೋ? ಶಕುಂತಲ ಮಗನ ನೀನು? ನನಗೆ ವಿಷಯ ಗೊತ್ತೇ ಇರಲಿಲ್ಲ. ಹೌದು, ಅಮ್ಮ ಹೇಗಿದ್ದಾಳೆ? ನಾನು ಅವಳಿಗೋಸ್ಕರ ಹುಡುಕ್ತಿರೋ ಜಾಗನೇ ಇಲ್ಲ. ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಲಪ್ಪ. ನೀನ್ ಚೆನ್ನಾಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಪ್ಪ. ಸರಿ, ಫೋನ್ ತೀರ್ಥನ್ ಕೊಡು. ಒಂದ್ ನಿಮಿಷ. ಸರ್, ತೀರ್ಥ ಇಷ್ಟು ವರ್ಷ ಆದ್ಮೇಲೆ ನನ್ನ ಮಗನ ಹುಡ್ಕೊಂಡು ಬಂದಿದ್ದಾನೆ. ಅವನ್ ಚಿಕ್ಕಮ್ಮನ್ಗೆ ಏನಾದ್ರೂ ಗೊತ್ತಾದ್ರೆ ಅವನ ಕೊಂದ್ಬಿಡ್ತಾಳೆ. ಅದೆಲ್ಲ ನಡೆದೋಯ್ತು ಸರ್. ಅವ್ರು ಅಟ್ಟಿಸ್ಕೊಂಡ್ ಬಂದಿದ್ದು, ಕೊಲ್ಲೋ ಪ್ರಯತ್ನ ಪಟ್ಟಿದ್ದು, ಅದೆಲ್ಲ ಮುಗ್ದಾಗ ಈಗ ನನ್ನ ಜೊತೆ ಇದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ತೀರ್ಥ. ನಾನು ಬರೋದು ಇನ್ನೂ 2 ವಾರ ಆಗತ್ತೆ. ಅಲ್ಲಿವರೆಗೂ ನಿನ್ ರಕ್ಷಣೆಯಲ್ಲೇ ಇರ್ಲಿ. ಸರ್, ನಾನು ನಿಮಗೆ ಹೇಳಿದ್ನಲ್ಲ, ನೀವು ಏನು ಟೆನ್ಷನ್ ತಗೊಂಬೇಡಿ ಅಂತ. ಥ್ಯಾಂಕ್ ಯು ತೀರ್ಥ. ತುಂಬಾ ಥ್ಯಾಂಕ್ಸ್ ಸರ್. ಬೇಡ, ಇವೆಲ್ಲ ಹಳೆ ಸ್ಟೈಲ್ ಇದು. ಬಾ. ಅಲ್ಲೇ ಅತ್ಗೆ ಬೈಕಲ್ಲಿ ಅಲ್ಲೇ ಅತ್ಗೆ ಗಾಡಿ ಹೊಸದ? ಮುಟ್ಬೇಡ. ನನ್ ಗಂಡ ಎಲ್ಲಿ? ಹೊರಗಡೆ ಹೋಗಿದ್ದಾನೆ. ಹೊರಗಡೆ ಹೋಗಿದಾನ? ಹೊರಗಡೆ ಹೋಗಿ ಡವ್ ಹೊಡ್ದು ನನಗ್ ತಾಳಿ ಕಟ್ಟಿದಾಯ್ತು. ಹೊರಗಡೆ ಹೋಗಿ ನೇನ್ ಕಿಸಿತಿದ್ದಾನೆ. ಸರಿ, ನಿಮ್ ಯಜಮಾನ ಬಂದ್ಮೇಲೆ ಸಂಜೆ 6 ಗಂಟೆಗೆ ಸರಿಯಾಗಿ ಟಿವಿ ನೋಡಕ್ ಹೇಳಿ. ಯಾಕತ್ಗೆ? ನಮ್ ಗುರುಗೆ ಹಳೆ ನೆನಪು ತಿರುಗಿ ಬರಕ್ಕೆ ಏನಾದ್ರು ಹಾಡು ಹೇಳ್ತಿದ್ದೀರಾ? ಹಲೋ, ನಾನ್ ಹಾಡ್ ಹೇಳ್ತೀನೋ ಡ್ಯಾನ್ಸ್ ಮಾಡ್ತೀನೋ ಅದ್ ನಿನಗ್ ಬೇಡ್ದಿರೋ ವಿಷಯ. 6 ಗಂಟೆ ಸರಿಯಾಗಿ ಟಿವಿ ನೋಡಕ್ ಹೇಳು ಅಂದ್ರೆ ಹೇಳ್ಬೇಕಷ್ಟೇ. ನೋಡಿದ್ಮೇಲೆ ತಕ್ಷಣ ನನ್ನನ್ನ ನೋಡ್ಬೇಕಂತಾನೆ. ಕರ್ಕೊಂಡ್ ಬನ್ನಿ, ಅರ್ಥ ಆಯ್ತಾ? ಓಕೆ ಅತ್ಗೆ. ಪ್ರೋಗ್ರಾಮ್ ಟೈಮ್ ಆಯ್ತು, ಬಾಗ್ರು. ಯಾವ ಪ್ರೋಗ್ರಾಮ್? ಮೊದ್ಲು ಕುತ್ಕೋ ಬಾ, ನೋಡೋಣ. ಅದೇನ್ ಪ್ರೋಗ್ರಾಮ್, ಏನ್ ಗಣಂದಾರಿ ಕೆಲಸ ಅಂತ ಕರ್ದು ಕೂರಿಸ್ತಾ ಇದ್ರ ನನ್ನ? ಅದಕ್ಕೆ ಹಂಗೆಲ್ಲ ಸುಮ್ನೆ ಹೇಳಲ್ಲ. ನೀನ್ ಸುಮ್ನೆ ನೋಡಪ್ಪ. ಟೈಮ್ ಆಯ್ತಾ? ಯಾವತ್ಗೆ? ಸೌಂಡ್ ಕೊಡ. ನಮಸ್ಕಾರ ಪ್ರಿಯ ವೀಕ್ಷಕರೇ,
ಈ ವಾರದ ಮೋಡದ ಮರೆಯಲಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಈ ನೈನಾಳ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಈ ಕಾರ್ಯಕ್ರಮದಲ್ಲಿ ತನಗೇ ತಿಳಿಯದೆ ತನ್ನಲ್ಲಿರುವ ಪ್ರತಿಭೆಯನ್ನು ಹೊರ ಪ್ರಪಂಚಕ್ಕೆ ಉಡುಗೊರೆಯಾಗಿ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ವಾರದ ಪ್ರತಿಭೆ ಯಾರು ಅಂತ ಕಾಯ್ತಾ ಇದ್ದೀರಲ್ಲ, ನೀವೇ ನೋಡಿ. ಇವರ ಹೆಸರು ತೀರ್ಥ. ಇವರು ಓಡಿಸುತ್ತಿರುವ ದ್ವಿಚಕ್ರ ವಾಹನ ಇವರೇ ಸ್ವತಃ ಕಂಡಿಡ್ದಿತ್ತು. ಇದರ ಗುಣ ಏನಪ್ಪಾ ಅಂದ್ರೆ, ವಿಶೇಷ ತಂತ್ರಗಾರಿಕೆಯಿಂದ ಈ ಗಾಡಿಗೆ ಫಿಕ್ಸ್ ಮಾಡಿರುವಂತಹ ಕಾರ್ಬೊರೇಟರ್ 1 ಲೀಟರ್ ಇಂಧನಕ್ಕೆ 110 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದರ ಬಗ್ಗೆ ನಮ್ಮ ವಿಶೇಷ ತಂತ್ರಗಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ರೀತಿ ಇದು. ವೆಲ್ ಮಿಸ್ಟರ್ ತೀರ್ಥ, ಇವತ್ತಿನ ಇಂಡಿಯನ್ ಎಕಾನಮಿಕ್ ಕಂಡೀಷನ್ ಅಲ್ಲಿ ನೀವು ಮಾಡಿರೋ ಇನ್ವೆನ್ಷನ್ ನಿಜಕ್ಕೂ ಸೂಪರ್. ಹೈಸ್ಕೂಲ್ ವಿದ್ಯಾಭ್ಯಾಸವನ್ನೇ ಮುಗಿಸಿದ ಒಬ್ಬ ಹುಡುಗನ ಈ ಸಾಧನೆನ ಎಷ್ಟು ಕೊಂಡಾಡಿದ್ರೂ ಸಾಲದು. ಇಂಡಿಯನ್ ಎಕಾನಮಿಯಲ್ಲಿ ಒಂದು ಚೇಂಜ್ ಬೇಕು. ಅದಕ್ಕೆ ಇವರು ತಮ್ಮ ಪ್ರತಿಭೆಯನ್ನು ಹೊರ ಜಗತ್ತಿಗೆ ಅರ್ಪಿಸುವರೆ. ಜಿ ಟಿವಿ ಕನ್ನಡ ವಾಹಿನಿ ಅವರಿಗೆ ಶುಭ ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಯಾರೇ ಅವಳು? ರೇಡಿಯೋ ನಮ್ಮಪ್ಪ ಹೊಡೆದಾಕಿದ್ರೇನು, ನಿನ್ಗೋಸ್ಕರ ಹೊಸ ರೇಡಿಯೋ ಮಾಡ್ಕೊಂಡ್ ಬಂದೆ. ಥ್ಯಾಂಕ್ಸ್. ಏನು ನೀನ್ ಮುಂಚೆಂದನೂ ಸುಳ್ಳು ಹೇಳ್ತಾ ಇದ್ದೆ ಅಂತ ಗೊತ್ತಿತ್ತು ನನಗೆ. ಮಾವನು ಹೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆದೆ. ನಾನೇ ಮರ್ತು ಹೋಗ್ಬಿಟ್ಟಿದ್ದೀನಿ ಇದನ್ನೆಲ್ಲ. ಹಳೆ ನೆನಪುಗಳನ್ನ ಮರೆಯಕ್ಕಾಗೋದಿಲ್ಲ. ನಾನು ಬೈಕಲ್ಲಿ ಓಡಾಡೋದು ಅದು ಇದು ಶೂಟ್ ಮಾಡಿದ್ದೆಲ್ಲ ಟಿವಿಯಲ್ಲಿ ಬಂತು. ಯಾವಾಗ ತೆಗ್ದೆ ಅದನ್ನೆಲ್ಲ? ನನ್ ಬೈಕ್ 120 ಕಿಲೋಮೀಟರ್ ಕೊಡುತ್ತಂತ ನಿಂಗೆ ಗೊತ್ತಾ? ನಾನು ಈ ಊರಿಗೆ ಬಂದಿದ್ದೆ ನಿನಗಾಗಿ. ನೀನ್ ಹಿಂದೆ ಸುತ್ತೋದ್ ಬಿಟ್ರೆ ಬೇರೆ ನನ್ಗೇನ್ ಕೆಲ್ಸ? ನಿನಗಿಷ್ಟನೋ ಕಷ್ಟನೋ ಕೇಳಿದ್ದನ್ನ ಇಮಿಡಿಯೇಟ್ ಆಗಿ ಕೊಡ್ತೀಯಂತೆ. ನಾನೊಂದ್ ಕೇಳಲ್ಲ? ನನಗೆ ಹಳೆ ತೀರ್ಥ ನೋಡ್ಬೇಕು. ಅವನು ಯಾವತ್ತೂ ಸತ್ತೋದ? ನಿಲ್ಲು, ಅವನ್ ಯಾವತ್ತೂ ಸಾಯಲ್ಲ. ಅವನಲ್ಲಿರೋ ಆಸೆ ಆಕಾಂಕ್ಷೆನ ಹೊರಗಡೆ ತಂದೆ ತರ್ತೀನಿ. ಒಡೆದೋಗಿರೋ ಕನ್ನಡಿನ ಸರಿ ಮಾಡೋ ಪ್ರಯತ್ನ ಪಡ್ತಾ ಇದೆಯಾ? ತೀರ್ಥ, ತೀರ್ಥ, ಎಲ್ಲೋ ನನ್ ಮಗ? ಇಲ್ಲಿಲ್ಲ. ಹೆದ್ರಕೊಂಡು ಎಲ್ಲೋ ಕರ್ಕೊಂಡು ಹೋಗಿ ಬಚ್ಚಿಟ್ಟಿದ್ಯಾ? ರಾಹುಲ್, ನೋಡು, ಟೆಂಡರ್ ವಿಷಯದಲ್ಲಿ ತಲೆ ಹಾಕದೆ. ಓಕೆ, ಅದು ಬಿಸ್ನೆಸ್. ಇದು ನನ್ನ ಫ್ಯಾಮಿಲಿ ವಿಷಯ. ನಿನಗ್ ಬೇಡದೆ ಇರೋದು. ನೀನ್ ಇದ್ರಲ್ಲಿ ತಲೆ ಹಾಕಬೇಡ. ಸುಮ್ನೆ ಅವನನ್ನ ನನಗೊಪ್ಪಿಸ್ಬಿಡು. ಎಷ್ಟು ಕೊಡ್ತೀಯ? ನಂಗ್ ಗೊತ್ತಿತ್ತು ನೀನ್ ದುಡ್ಡುಗೋಸ್ಕರನೇ ಪೇಚಾಡ್ತಿದ್ಯಾ ಅಂತ. ಮೊದ್ಲೇ ಹೇಳೋ ತಾನೆ. ಕೊಡೋ. 20 ಲಕ್ಷ ಇದೆ. ಈಗ ಇದ್ರಲ್ಲಿ 20 ಲಕ್ಷದ 1 ರೂಪಾಯಿ ಇದೆ. ಇದನ್ನ ಹಿಡ್ಕೊಂಡು ನಿನ್ ತಮ್ಮಂಗ್ ನಂಗೆ ಒಪ್ಸ್ಬಿಡು. ಯಾಕೆ ಗಿರಾಡ್ತಾ? ಇದು ಒಂಥರ ಬಿಸ್ನೆಸ್. ಕೋಳಿ ಅಂಗಡಿಗೆ ಹೋಗಿ ನಮ್ಗೆ ಇಷ್ಟ ಬಂದಿದ್ ಕೋಳಿ ಯಾಕೆ ಅಂತ ಹೇಳು, ಕೊಚ್ಚಾಕತ್ತಾನೆ. ನಿನ್ನ ಉದ್ದೇಶನೂ ಅದೇ, ನಮ್ದು ಅದೇ. ಸಾಧಾರಣ ಮೆಕ್ಯಾನಿಕ್ ನೀನು. ನಿನಗೆ ಇಷ್ಟೊಂದು ದಮ್ ಇರ್ಬೇಕಾದ್ರೆ ಈ ಊರ್ನ ಆಳೋ ರಾಣಿ ನಾನು. ನನಗೆಷ್ಟು ದಮ್ ಇರ್ಬೇಡ. ನೀನ್ ಅವನನ್ನ ಯಾವುದೇ ಮೂಲೆನಲ್ಲಿ ಬಚ್ಚಿಟ್ಟಿರು. ನನ್ನ ಗಂಡ ಈ ಊರ ಕಾಲಿಡೋ ಅಷ್ಟರಲ್ಲಿ ನಾನು ಅವನನ್ನ
ತೆಗಿತೀನಿ. ಏ ಹಲೋ, ನಮ್ ಗುಹೆಗ್ ಬಂದ್ಬಿಟ್ಟು ನೀನ್ ಡೈಲಾಗ್ ಹೊಡೆದ್ರೆ ಹೆಂಗೆ? ಫಿನಿಶಿಂಗ್ ಡೈಲಾಗ್ ಕೇಳ್ಕೊಂಡೋಗು. ಒಳ್ಳೇದೋ ಕೆಟ್ಟದೋ ಈ ತೀರ್ಥ ಯಾವ್ದು ಇಟ್ಕೊಳೋದಿಲ್ಲ, ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತಾನೆ. ಇವ್ನ್ ನನ್ ಜೊತೆ ಇರೋ ತನಕ ಇವ್ನ್ ಎತ್ತದ್ ಬಹಳ ದೂರ. ಮೈ ಮೇಲೆ ಒಂದ್ ನೂಲ್ ಗೆರೆ ಬರ್ಲಿ ನಿನ್ ಕಡೆಯಿಂದ, ನೀನೊಂದ್ ಹೆಣ್ಣು ಅನ್ನೋದನ್ನು ನೋಡ್ದೆ, ನನಗೆ ಎದುರು ಮಾತಾಡ್ತೀಯಾ? ನನಗೆ ಎದುರು ಮಾತಾಡ್ತೀಯಾ ನಿನ್ನ? ನೀನೆಲ್ಲಾರು ಸುಮ್ಮನೆ ಅವ್ರೆ? ಅಯ್ಯೋ, ಯಾರೋ ಸಾಯಿಸ್ಬಿಟ್ಟಲ್ಲಪ್ಪ. ಗುಂಡು ಕಲ್ತರ ಕಣ್ಣು ಮುಂದೆ ಕೂತಿದ್ದೀನಿ, ಯಾವನ ಸಾಯಿಸ್ಬಿಟ್ಟವನೆ ಅಂತಾನಲ್ಪ. ಸತ್ತವನಿ ಹೆಂಡತಿ ಮಕ್ಕಳು ಫ್ಯಾಮಿಲಿ ಸಮೇತ ಬರ್ತವ್ರೆ. ನನ್ನ ನೋಡಿ ಬೈದು ರೌಡಿ ಅಂತ ಒಪ್ಕೊಂಡ್ಬಿಟ್ರೆ ಸಾಕು. ನನಗೆ ಎದುರು ಮಾತಾಡ್ತೀಯಾ? ನಿನ್ ಗಂಡನ್ ಸಾಯ್ತವನು ಪಕ್ಕದಲ್ಲೇ ಕೂತವನೆ, ನಿನ್ ಕಣ್ಣೆ ಕಾಣಿಸ್ತಾ ಇಲ್ವಾ? ನನ್ ಗಂಡ ಸಿಂಹ ಕಡೆ, ಇವ್ನ್ ಯಾವನ ಕೋತಿ ಕುಂತಂಗ್ ಕುಂತವನೆ. ಇವನ್ ಕೈಲಿ ನನ್ ಗಂಡ ಸಾಯ್ತಾನ? ಅವ್ರು ಯಾಕೆ ಕುಂತವನೋ ಏನು ಕುಂತವನೋ? ಅಯ್ಯೋ, ನನ್ ಗಂಡನ ಕೈಯಲ್ಲಿ ಉಗ್ರನೇ ಕಾಣಿಸ್ತಿಲ್ವಲ್ಲಪ್ಪ. ಪೊಲೀಸ್ನವ್ರು ಬಂದ್ರು, ಇವ್ರು ನನ್ನ ರೌಡಿ ಅಂತ ನಂಬಲೇಬೇಕು. ರೈ, ಬಾಡಿ ಮಾರ್ಕ್ ಮಾಡ್ರಿ. ಸರಿ ಸರ್. ಬಾಡಿ ಡಿಸ್ಪೋಸ್ ಮಾಡಿ. ಏನ್ ನನ್ ಮಕ್ಕಳು ನನ್ನ ಯಾರು ನೋಡ್ತಾನೆ ಇಲ್ವಲ್ಲಪ್ಪ. ಎಲ್ಲಾರು ಹೋಗ್ಬಿಟ್ರು, ಇಲ್ಲಿ ನಾನ್ ಮಾತ್ರ ಕೂತ್ಕೊಂಡು ಏನ್ ಮಾಡ್ಲಿ? ರೀ, ಎಲ್ರಿಗೂ ಪತ್ರಿಕೆ ಕೊಡಕ್ ಹೋಗ್ತಾ ಇದ್ದೀರಾ, ಹೀಗ್ ಹರಿದೋಗಿರೋ ಶರ್ಟ್ನ ಹಾಕೊಂಡ್ ಹೋಗ್ತೀರಾ? ನೋಡ್ದವ್ರು ಏನ್ ಅನ್ಕೋತಾರೆ? ಮದ್ವೆ ಮಂಟಪಕ್ಕೂ ಹೀಗೆ ಬರ್ತೀರಾ? ತಗೊಳ್ಳಿ, ಇದನ್ನ ಹಾಕೊಂಡೋಗಿ. ಮಗಳಿಗೋಸ್ಕರ ಹಾಕೋತೀನಿ. ಲಕ್ಷ್ಮಣ್ ರಾಯರು. ಲಕ್ಷ್ಮಣ್ ರಾಯರು ಗೋವಿಂದಪ್ಪನವರು. ಯಾರು? ಎಲ್ಲರನ್ನು ಕರಿತಾ ಇದ್ದೀವಿ. ತೀರ್ಥನ್ ಹೇಳಾಯ್ತಾ ಬಾವ? ಅವನನ್ನ ಯಾಕೆ ಕರಿಬೇಕು? ಅವನು ಮಗನೇ ಅಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ. ಆದ್ರೆ ಅಣ್ಣ ತಂಗಿ ಸಂಬಂಧ ಅಂತ ಒಂದು ಇದೆಯಲ್ಲ ಭಾವ, ಅವನನ್ನ ಮದುವೆ ಕರೆಯೋ ಅವಶ್ಯಕತೆ ನನಗಂತೂ ಇಲ್ಲ. ಈ ಊರಿನ ಕಲೆಕ್ಟರ್ ವಿಶ್ವನಾಥ್ ನನ್ನ ಶಿಷ್ಯ. ಅವನು ಈ ಮದುವೆಗೆ ಬರ್ತೀನಿ ಅಂತ ಹೇಳಿದಾನೆ. ಅದು ನನಗೆ ಗೌರವ. ಹೊಟ್ಟೆಲ್ ಹುಟ್ಟಿದ ಮಗನೇ ಮನೆ ಮದುವೆಗೆ ಬರ್ಲಿಲ್ಲ ಅಂದ್ಮೇಲೆ ಕಂಡಕ್ಟರ್ ಬಂದ್ರು ಅಷ್ಟೇ, ಕಲೆಕ್ಟರ್ ಬಂದ್ರು ಅಷ್ಟೇ. ರೀ, ತೀರ್ಥನ್ನ ಕರೀರಿ. ಇರೋಳೊಬ್ಳು ತಂಗಿ, ಅವಳು ಮದುವೆಗೆ ಅವನ್ನ ಕರೀಲಿಲ್ಲ ಅಂದ್ರೆ ತುಂಬಾ ನೊಂದ್ಕೋತಾನೆ. ದಯವಿಟ್ಟು ಕರೀರಿ, ನೀವು ಕೈ ಮುಗಿತೀನಿ. ನಿಮಗೆಲ್ಲ ಅವನ ಬಗ್ಗೆ ಇಷ್ಟೊಂದಿದ್ರೆ ನೀವೇ ಹೋಗಿ ಅವನಿಗೆ ಎಲ್ಲ ಎಡಕೆ ಕೊಟ್ಟು ಕರೀರಿ. ನನಗೇನಾಗ್ಬೇಕು? ನಾವೆಲ್ಲ ಕರೆದ್ರು ಬರ್ತಾನ? ತಂದೆ ಸ್ಥಾನದಲ್ಲಿ ಇರೋರು ನೀವು ಕರೆದ್ರು ಬಂದೇ ಬರ್ತಾನೆ. ನನ್ ಮದ್ವೆಗೆ ಅಣ್ಣ ನನ್ ಜೊತೆನೆ ಇರ್ಬೇಕಪ್ಪ. ಪ್ಲೀಸ್ ಅಣ್ಣನ್ ಕರೀರಿಯಪ್ಪ. ಸರಿ ಸರಿ, ಕರಿತೀನಿ. ಆದ್ರೆ ಅವನು ಇಲ್ಲಿಗೆ ಬರೋದು ಬೇಡ, ದೇವಸ್ಥಾನಕ್ಕೆ ಬರ್ತ. ಹಬ್ಬ ಒಪ್ಕೊಂಡ್ರಲ್ಲ. ನೀನ್ ಮಾತ್ಗೆ ಅವನಿಲ್ಲ ಅನ್ನಲ್ಲ ಕಣಮ್ಮ, ಕರಿ. ತೀರ್ಥ, ನಿಮ್ಮ ಅಮ್ಮ ಬಂದಿದ್ದಾಳೆ ಕಣೋ. ಏನಮ್ಮ? ತೀರ್ಥ, ಯಾಕಪ್ಪ ಒಂಥರ ಇದೆಯಾ? ನನಗೇನಾಗಿದೆ? ಚೆನ್ನಾಗಿದ್ದೀನಲ್ಲ. ಸೊಕ್ಕಾಗಿದ್ದಾಳೆ? ಚೆನ್ನಾಗಿದ್ದಾಳಪ್ಪ. ನಿಮ್ಮಪ್ಪ ಆತರದಲ್ಲಿ ಏನೋ ಮಾಡಿದ್ರು ಅಂತ ನೀನು ಹಂಗ್ ಮಾಡಿದ್ರೆ ಹೆಂಗಪ್ಪ? ನೀನು ಇನ್ನೂ ಚಿಕ್ಕವನು, ಸ್ವಲ್ಪ ಅನ್ಸರ್ಸ್ಕೊಂಡ್ ಹೋಗ್ಬಾರ್ದ? ಹ್ಞೂ ಕಣೋ. ಹೆತ್ಮಗ ಗುಂಡ್ಕಲ್ಲಂಗ್ ಇರ್ಬೇಕಾದ್ರೆ ಸತ್ತೋದ ಅಂತ ತಿಥಿ ಮಾಡಿರೋ ವ್ಯಕ್ತಿ ಹತ್ರ ಅನ್ಸರ್ಸ್ಕೊಂಡು ಹೇಗೋಗೋದು ಹೇಳು? ಅವನ ಪ್ರಕಾರ ನಾ ಸತ್ತೋಗಿದ್ದೀನಿ. ಹಾಗೆ ಇರ್ಲಿ ಬಿಡು. ಎಲ್ಲಪ್ಪ ಕೊಡ. ಲೇ ತೀರ್ಥ, ಹಂಗ ಒಂದೇ ಸತಿ ನೀನ್ ಬಿಟ್ಟಾಕ್ಬಿಡೋದಾಗಿದ್ದಿದ್ರೆ ನನ್ ಮಗನ್ ಕರೀರಿ, ನಾನು ಅವ್ನ ಮದುವೆ ಕರಿಬೇಕು ಅಂತ ನಿಮ್ಮಪ್ಪ ನಮ್ ಕೈಲಿ ಹೇಳ್ ಕಳಿಸ್ತಾ ಇದ್ನಾ? ನಾಳೆ ಅವನ್ನ ದೇವಸ್ಥಾನಕ್ ಬರಕ್ ಹೇಳು, ನಾನೇ ಅವನ್ನ ಮದ್ವೆ ಕರೀತೀನಿ ಅಂತ ಹೇಳಿದ್ರು, ಅದಕ್ಕೆ ನಾವು ಬಂದಿದ್ವಿ. ನಿಜ ಕಣೋ. ಪ್ರಮಾಣವಾಗ್ಲು ಕಣೋ, ನನ್ ಮಗ ಯಾಕೆ ದುರ್ಗುಟ್ಕೊಂಡ್ ನೋಡ್ತೀಯಾ? ಹೌದಪ್ಪ.
ಬಾರೋ 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 ಬೋ ಬಾವಾ ತೀರ್ಥ ಬಂದಿದ್ದಾನೆ. ಕರೀರಿ. ನಾಳೆ ನಮ್ಮ ಮಗಳ ಮದುವೆ, ಬೆಳಿಗ್ಗೆ 10 ರಿಂದ 11 ಗಂಟೆಗೆ ಮುಹೂರ್ತ. ಊರಿನ ಗಣ್ಯರೆಲ್ಲ ಬರ್ತಿದ್ದಾರೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ನನ್ನ ಶಿಷ್ಯ, ಅವನು ಬರ್ತೀನಿ ಅಂತ ಹೇಳಿದ್ದಾನೆ. ಅವರೆಲ್ಲ ಬಂದಾಗ ನೀನ್ ಬರ್ಬೇಡ. ಆಮೇಲೆ ಒಂದು 2ನೇ ಪಂಕ್ತಿಲೋ 3ನೇ ಪಂಕ್ತಿಲೋ ಊಟ ಮಾಡ್ಕೊಂಡು ಹೋಗು. ಭಾವ ಇದೇನಿದು? ಮದ್ವೆ ಕರಿತೀನಿ ಅಂತ ಹೇಳ್ಬಿಟ್ಟು ಹಿಂಗ ಕರಿಯೋದು? ಮಗಳ ಮದುವೆಗೆ ಮಗನ್ ಕರಿಯೋ ಲಕ್ಷಣ ಇದೇನಾ? ಈ ತರ ಅವನ್ನ ಕರೆದು ಅವಮಾನ ಮಾಡೋದಕ್ಕಿಂತ ಕರೀದೇನೆ ಇರ್ಬೋದಾಗಿತ್ತಲ್ಲ. ಅಯ್ಯೋ ದೇವ್ರೆ, ನನ್ನ ಮಗನಿಗೆ ಇಂಥ ಶೋಧನೆ ನಾನು ಅವನಿಗೆ ಮದುವೆ ಕರೆಯೋಣ ಅಂತಾನೆ ಇಲ್ಲಿಗೆ ಬಂದಿದ್ದು. ಆದ್ರೆ ಅವನ ಮುಖ ನೋಡಿದ ತಕ್ಷಣ ಅವನು ಮಾಡಿದ ಕೆಲಸಗಳು 1, 2 ಎಲ್ಲ ಕಣ್ಮುಂದೆ ಹಾದು ಹೋದಾಗೋಯ್ತು. ಹೇಗ್ ಕರೀಲಿ? ಸಾಕು ನಿಲ್ಲಿಸ್ರಿ. ನನ್ನ ಮಗ ರೋಷ ಇರೋನು. ಲೋತೀರ್ಥ, ನಿನ್ನ ಹೆತ್ತ ತಾಯಿ ಹೇಳ್ತಾ ಇದ್ದೀನಿ, ನೀನ್ ಈ ಮದ್ವೆಗೆ ಬರ್ಬೇಡ. ಒಂದು ವೇಳೆ ಬಂದ್ರೆ ಈ ಮನುಷ್ಯ ಎಲ್ರ ಮುಂದೆ ನಿನ್ಗೆ ಅವಮಾನ ಮಾಡ್ತಾರೆ. ಅವ್ರ ಹುಟ್ಟುಗುಣ ಸುಟ್ಟು ಹೋಗಲ್ಲ, ಬ್ರಹ್ಮ ಬಂದ್ರು ಬದಲಾಯಿಸಕ್ಕಾಗಲ್ಲ. ಹೋಗೋದಿಕ್ಕ ಹೋಗೋ, ಇಲ್ಲಿಗ ಹೋಗೋ, ಹೋಗೋ. ಅಣ್ಣ, 2ನೇ ಪಂಕ್ತಿಗೋ 4ನೇ ಪಂಕ್ತಿಗೋ ಕೂತ್ಕೊಂಡು ನೀನೇ ನೆಕ್ಕೋ. ನಿನ್ನಂತವನ ಮಗಳ ಮದುವೆಗೆ ಯಾವ ನನ್ನ ಮಗ ಬರ್ತಾನೆ? ಯಾವ ನಾನಂತೂ ಬರಕ್ಕಿಲ್ಲ. ತೀರ್ಥ, ನಮಸ್ಕಾರ. ಹಾಯ್. ಹಾಯ್ ನಯನ. ಏನು ನಿನ್ ಗಂಡನ್ ಮನೆಯವ್ರಿಗೆ ಚಿನ್ನ ಅಂದ್ರೆ ಇಷ್ಟೊಂದು ಆಸೆನಾ? ಯಾಕೆ ಹಂಗ ಹೇಳ್ತೀಯ? ಮತ್ತಿನ್ನೇನು ಜ್ಯುವೆಲರಿ ಶಾಪ್ ಅಡ್ವರ್ಟೈಸ್ಮೆಂಟ್ ಹಾಕೊಂಡಿದ್ಯಲ್ಲ, ಅದಕ್ಕೆ. ಏನು ಇಲ್ಲಪ್ಪ, ನೋಪ್ಪ ನನ್ಗೆ ಅಂತ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ಸಿರೋದು, ಅದಕ್ಕೆ ಹಾಕೊಂಡ. ನಿಮ್ ಅಣ್ಣನು ನಿನ್ಗೆ ಪ್ರೀತಿಯಿಂದ ಕೊಡು ಅಂತ ಒಂದ್ ಕೊಟ್ಟಿದ್ದಾನೆ. ಏನೇ ಅದು? ನಿಮ್ ಅಣ್ಣ ಇದನ್ ಕೊಡ್ಬೇಕಾದ್ರೆ ಇದು ಬರೀ ಒಡವೆ ಅಲ್ಲ, ನಿಮ್ ಅಣ್ಣನ ಹೃದಯ ಅಂತ ಹೇಳು ಅಂದ್ರು. ಮಾವ, ಏನೋ ಮದ್ವೆಗೆ VIP-ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿರ್ತಾರಲ್ಲ? ಎಲ್ಲ ಬಂದಿರ್ತಾರೆ. ಮಾಡಿರ್ತಾರೆ. ಹಲೋ ಸರ್, ನಾನು ಕಲೆಕ್ಟರ್ PA ಮಾತಾಡ್ತಾ ಇದ್ದೀನಿ. ಸಾಹೇಬ್ರು ಹೊರಟ್ರಾ? ಸಾಹೇಬ್ರು ಮಾತಾಡ್ತಾರೆ, 1 ನಿಮಿಷ ಕೊಟ್ಟೆ. ಸರ್ ನಮಸ್ಕಾರ. ನಮಸ್ಕಾರ ವಿಶ್ವನಾಥ್, ಬರ್ತಿದ್ದೀರಲ್ಲ? ಇಲ್ಲ ಸರ್, ನಾನು ಅರ್ಜೆಂಟ್ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. CM ಅವ್ರ ಜೊತೆ ತುಂಬಾ ಕೆಲಸ ಇತ್ತು. ಇನ್ನೊಂದ್ಸರಿ ಬಂದು ಮೀಟ್ ಮಾಡ್ತೀನಿ, ದಯವಿಟ್ಟು ತಿಳ್ಕೊಬೇಡಿ. ಮನೆಗೆ ಬಂದು ನಾನು ಗ್ರೀಟ್ ಮಾಡ್ತೀನಿ ಸರ್. ಓಕೆ. ಮುಹೂರ್ತ ಟೈಮ್ ಆಯ್ತು, ಮರುಮಗಳ ಕರ್ಕೊಂಬನ್ನಿ. ಇನ್ನೂ ಇಲ್ಲೇ ಇದ್ದೀರಾ? ಪುರೋಹಿತರು ಕರೀತಾ ಇದ್ದಾರೆ. ಬಾಮ್ಮ. ಇದೇನು ಒಡವೆಗಳನ್ನು ಹಾಕೊಂಡಿಲ್ಲ? ಅಪ್ಪ, ನನ್ಗೆ ನೀವು ಕೊಟ್ಟಿರೋ ಒಡವೆ ಬೇಡ. ನಮ್ಮ ಅಣ್ಣ ಕೊಟ್ಟಿರೋ ಈ ಚೈನೆ ಸಾಕಪ್ಪ. ಇದೇನು ಏನೇನೋ ಮಾತಾಡ್ತಿದ್ದಾಳೆ? ಬೇಗ ಒಡವೆ ಹಾಕ್ಸಿ ಕರ್ಕೊಂಡ್ ಬಾ. ನನ್ ಹಸೆ ಮನೆಗ್ ಬರೋದೇ ಹೀಗೆ. ನಿಮ್ಗೆ ನಿಮ್ ಮಗ ಬೇಡದೇ ಇರ್ಬೋದು, ಆದ್ರೆ ನನ್ಗೆ ನಮ್ಮ ಅಣ್ಣ ಬೇಕಪ್ಪ. ಪ್ರೀತಿಯಿಂದ ಬೆಳೆಸಿದ ತಂದೆಗಿಂತ ನಿನಗೆ ಆ ಅಯೋಗ್ಯನೇ ಬೇಕಾಯ್ತಾ? ಅವನಿಗೆ ಮರ್ಯಾದೆ ಕೊಡೋಕ್ ಹೋಗಿ ನನಗೆ ಅವಮಾನ ಮಾಡ್ತಿದ್ದೀಯಾ? ಇನ್ನು ನನಗೆ ಇಲ್ಲೇನ್ ಕೆಲಸ? ಅವಳು ನಿಮ್ ಮಗಳ್ರಿ. ಅವಳು ನನ್ನ ಮಗಳಲ್ಲ, ಆ ಅಯೋಗ್ಯನ ತಂಗಿ. ಯಾಕ್ರಿ ಹೀಗೆಲ್ಲ ಮಾಡ್ತಿದ್ದೀರಾ? ನೋಡು, ಇದನ್ನೇ ದೊಡ್ಡದು ಮಾಡ್ಬೇಡ. ಮದುವೆ ತೊಂದರೆ ಆಗ್ಬಾರ್ದು.
ಒಬ್ಬ ತಂದೆಯಾಗಿ ಮಗಳಿಗೋಸ್ಕರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾ ಮಾಡಿದ್ದೀನಿ. ದಯವಿಟ್ಟು ನಾನು ಬಿಟ್ಬಿಡು. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾ ಬಲಂ ಚಂದ್ರ ಬಲಂ ತದೇವ ವಿದ್ಯಾ ಬಲಂ ದೇವ ಬಲಂ ತದೇವ ಲಕ್ಷ್ಮಿ ಮಂಗಲ ತಗೊಳ್ಳಿ ಮಾಂಗಲ್ಯಂ ತಂತು ನಾನೇನ ತವ ಜೀವನ ಹೇತುನಾ ಕಂಠೆ ಬದ್ಧಾನಿ ಸುಭಗೆ ಸಂಜೀವ ಶರದಾಂ ಶತಂ ಮಾಂಗಲ್ಯ ಧಾರಣ ಮುಹೂರ್ತ ಕೆತ್ತನ ಗೃಹಂತು. ಗೊತ್ತಾಯ್ತಪ್ಪ. ಇಷ್ಟೊತ್ತಿಗೆ ಮುಹೂರ್ತ ಆಗಿ ಸಕ್ಕುಗೆ ತಾಳಿ ಕಟ್ಬಿಟ್ಟಿರ್ತಾರಲ್ಲ. ಅಯ್ಯೋ ಇನ್ ನನ್ ಕೈಲಿ ತಡ್ಕೊಳಕ್ ಆಗಲ್ಲಪ್ಪ. ನಮ್ಮನ್ನೆಲ್ಲ ಬಿಟ್ಟು ನೀನ್ ಹೆಂಗ್ ಮದುವೆ ಮಾಡ್ದೆ? ನಿನ್ ಏನಾದ್ರೂ ಮನುಷ್ಯತ್ವ ಅನ್ನೋದೈತಾ? ನಿನ್ ಏನಾದ್ರೂ ಹೃದಯ ಅನ್ನೋದೈತಾ ಅಂತ ನಿಮ್ಮ ಅಪ್ಪನ ಹಂಗಿಂಗೆಲ್ಲ ಕೊಡೋ ಬಿಡಲೇ. ಹೋಗೋದೋಗ್ತಿದ್ದೆ ಸಕ್ಕು ಕೇಳ್ದೆ ಅಂತ ಹೇಳು. ಸಕ್ಕುಗ್ನ ಸಕ್ಕು ಅಯ್ಯೋ ಮುತ್ತೈಸ್ತಾರೆ ಶಾಶ್ವತವಾಗಿ ಕಣವ. ನನ್ ಕಣ್ಣಿನ ನಂಬಕ್ಕಾಗ್ತಾ ಇಲ್ಲ. ಬನ್ನಿ ಬನ್ನಿ ಬನ್ನಿ. ತೀರ್ಥ ಯಾರು ಬಂದವ್ರು ನೋಡು. ಅಣ್ಣ ಸಕುನಿ ಅಣ್ಣ ನೀನೇನೆ. ಅಲ್ಲ ಮದ್ವೆ ಮಂಟಪ ಬಿಟ್ಟು ನೀವಿಲ್ಲ. ಅಣ್ಣ ನಮ್ಗೆ ನಿನ್ನ ಆಶೀರ್ವಾದ ತುಂಬಾ ಮುಖ್ಯ ಅಣ್ಣ. ಅದ್ಯಾವಾಗ್ಲೂ ನಿನ್ ಜೊತೆಲೇ ಇರುತ್ತಮ್ಮ. ನಿನ್ನ ಮದುವೆ ನೋಡಕ್ಕೆಲ್ಲ ಅವಕಾಶ ಸಿಗಲ್ವ ಅಂತ ಒದ್ದಾಡ್ತಾ ಇದ್ದೆ ನಾನು. ನೋಡಿದ್ನಲ್ಲ ಒಡನೆ ಹಾಕಿಲ್ಲ. ಏನ ಬೆಂಕಿ ಕಣ್ ಮನುಷ್ಯ ಅದು ಕೊಟ್ಟಿಲ್ಲ ನಿನ್ಗೆ? ಕೊಟ್ಟಿದ್ರು. ನಾನು ಅದನ್ನೆಲ್ಲ ಬಿಚ್ಚಿಟ್ಟು ನೀನ್ ಕೊಟ್ಟಿರೋ ಸರನ್ ಮಾತ್ರ ಹಾಕೊಂಡ್ ಬಂದಿದ್ದೀನಿ. ನಾನ್ ಕೊಟ್ನ? ಹಾ, ನೈನಾ ಕೈಲಿ ಕೊಟ್ ಕಳ್ಸಿದ್ಯಲ್ಲ. ಒಳ್ಳೆ ಹುಡುಗ ಸಿಕ್ಕಿದ ನಿನ್ನ ಗಂಡನಾಗಿ ಏನು ಸುಖವಾಗಿ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಹಾಗಂತ ಅಣ್ಣನ್ ಮರ್ತ್ಬಿಡ್ಬೇಡ. ಮತ್ತೆ ಅದೇ ಮಾತಾಡ್ಬೇಡ ನೀನು. ತಗೋ ನಿನ್ ಕೈಯಾರ ಕೊಡು. ತೊಗೊಳ್ಳಿ ತೊಗೊಳ್ಳಿ. ಇದು ನಂಗೆ ನಾವು ಹೊಡ್ತೀವಿ. ಮಂಟಪದಲ್ಲೆಲ್ಲ ಕಾಯ್ತಾ ಇರ್ತಾರೆ. ಹೊಡ್ಬನ್ನಿ. ಏ ಬರ ಬರ. ಬರ್ತೀನಿ ಹೊಡಿ ಹೊಡಿ. ಬರ್ತೀನಿ. ಅಮ್ಮವ ನೀವು ಹೋಗಿ. ಕೋತಿಗಳು ನನ್ನ ಮಕ್ಕಳು. ಆ ಚೈನ್ ನೀನ್ ಕೊಟ್ಟು ನಾನ್ ಕೊಟ್ಟಿದ್ದು ಅಂತ ಹೇಳಿ ಯಾಕೆ? ಅದು ಅದು ನಾಳೆ ನಿಮ್ ತಂಗಿ ಅಣ್ಣ ನನ್ ಮದ್ವೆಗೆ ಏನ್ ಮಾಡ್ದೆ ಅಂತ ಕೇಳ್ಬಾರ್ದಲ್ವಾ, ಅದಕ್ಕೆ ಕೊಟ್ಟೆ. ಅವತ್ ನೀವು ನನಗೇನ್ ಬೇಕು ಅಂತ ಕೇಳಲ್ವಾ ಅಂತ ಕೇಳಿದ್ರಿ. ಇವತ್ ಕೇಳ್ತಾ ಇದ್ದೀನಿ. ಏನ್ ಬೇಕು ನಿಮ್ಗೆ? ನಾನ್ ಏನ್ ಕೇಳಿದ್ರು ಕೊಡ್ತೀರಾ? ನನ್ಗೆ ನೀವ್ ಬೇಕು. ನೀವ್ ಕಟ್ಟೋ ತಾಳಿ ಬೇಕು. ಹುಡುಗಿ ನನ್ನ ಕನಸಲಿ ಹುಡುಗಿ ಹುಡುಗಿ ನನ್ನ ಕುಡಿಸುವ ಬೆಡಗಿ ನೀ ನಮ್ಗೆ ಬೇಕು ಬಾ. ಹುಡುಗ ನನ್ನ ಹೃದಯದ ಕಡಗ ಹುಡುಗ ಹದಿ ವಯಸ್ಸಿನ ಕಿಡುಗ ಹುಡುಗ ನಿನ್ನ ಕಂಡರೆ ನಡುಗ ನೀ ನಮ್ಗೆ ಬೇಕು ಕಣೋ. ತಿರದಿಂದ ಕಥಾನ ಹೊಡೆದೆ ಹೊಡೆದೆ ನನ್ನ ಹಾಟಿಗೆ ಬಾಣ ತೆಗೆದೆ ತೆಗೆದೆ ನನ್ನ ಒಂದೇ ಪ್ರಾಣ ಪ್ರಾಣ ನೀ ನನ್ ಪ್ರಾಣ. ತಿರದಿಂದ ಕಥಾನ ಹೊಡೆದೆ ಹೊಡೆದೆ ನನ್ನ ಹಾಟಿಗೆ ಬಾಣ ತೆಗೆದೆ ತೆಗೆದೆ ನನ್ನ ಒಂದೇ ಪ್ರಾಣ ಪ್ರಾಣ ನೀ ನನ್ ಪ್ರಾಣ. ಜಾಣ ನಿನ್ನ ತೋಳಿನಲ್ಲಿ ಸುಖ ಸೋಪಾನ ನಿನ್ನ ಪ್ರೀತಿ ಅಂದ್ರೆ ಅದು ಮೃಷ್ಟಾನ ಇನ್ನೆಂದೂ ನಾ ಬಿಡ ನಿನ್ನನ್ನ. ಹುಡುಕೀತು ನಿನ್ನ ನಡು ಜೋಪಾನ ನಡೆ ಬಾಗ ಬಾಲೆ ಅದು ತಿಲ್ಲಾನ ಅದರಲ್ಲಿ ನನ್ನ ಮನದಲ್ಲಿ ನನ್ನ ಸೋನ.
ನನ್ನ ಕನಸಲಿ ಹುಡುಗಿ ಹುಡುಗಿ ನನ್ನ ಕುಡಿಸುವ ಬೆಡಗಿ ನೀ ನಂಗೆ ಬೇಕು ಬಾ ಹುಡುಗ ನನ್ನ ಹೃದಯದ ಕಡಗ ಹುಡುಗ ಹದಿ ವಯಸ್ಸಿನ ಕಿಡುಕ ಹುಡುಗ ನಿನ್ನ ಕಂಡರೆ ನಡುಕ ನಂಗೆ ಬೇಕು ಕಣೋ ದಿನ ಕಥಾನ ಹೊಡೆದೆ ಹೊಡೆದೆ ನನ್ನ ಹಾಕಿಗೆ ತಾಣ ತೆಗೆದೆ ತೆಗೆದೆ ನನ್ನ ಮುಂದೆ ತಾಣ ಕಾಣ ನೀ ನಂಗಾಣ ದಿನ ಕಥಾನ ಹೊಡೆದೆ ಹೊಡೆದೆ ನನ್ನ ಹಾಕಿಗೆ ತಾಣ ತೆಗೆದೆ ತೆಗೆದೆ ನನ್ನ ಮುಂದೆ ತಾಣ ಕಾಣ ನೀ ನನ್ ಪ್ರಾಣ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇಷ್ಟು ದಿವಸ ನಿಮ್ ಮಾತಿಗೆಲ್ಲ ನಾನು ತಲೆ ಬಗ್ಗಿಸ್ಕೊಂಡು ಯಾಕೆ ನಿಂತಿದ್ದೆ ಗೊತ್ತಾ? ನನ್ನ ಮಗಳಿಗೊಂದು ಒಳ್ಳೆ ಜೀವನ ಸಿಗ್ಲಿ ಅಂತ. ಯಾವತ್ತು ನನ್ನ ಕಣ್ಣು ಮುಂದೆ ನೀವು ನನ್ನ ಮಗನ್ ತಿಥಿ ಮಾಡಿದ್ರೋ ಆವತ್ತೇ ನಾನು ಸತ್ತೋದೆ. ನೀವು ಲೆಕ್ಕದಲ್ಲಿ ಮೇಧಾವಿಗಳೇ ಇರ್ಬೋದು, ಆದ್ರೆ ಯಾವುದೇ ಕಡೆಯಿಂದ ಕೂಡಿ ಕಳೆದು ಗುಣಿಸಿ ಭಾಗಿಸಿದ್ರು ಜೀವನ ಅನ್ನೋ ಲೆಕ್ಕದಲ್ಲಿ ನೀವು 0. ಇವತ್ತಿಗೆ ಈ ಮನೆ ಋಣ ಮುಗೀತು. ಇಲ್ಲಿಂದ ಒಂಚೂರು ಧೂಳು ಕೂಡ ನಾನು ತಗೊಂಡು ಹೋಗ್ತಾ ಇಲ್ಲ. ಯೋಚನೆ ಮಾಡ್ಬೇಡಿ. ಲೋ ಶಿವು, ಕೆಳಗ್ ಬಾರೋ. ಪೂರ್ಣಿ, ಶಿವು ಬಾ. ಪೂರ್ಣಿ, ಅಯ್ಯೋ ಪೂರ್ಣಿ, ಶಿವು